ಈಚೆಗೆ ಯಾರ್ದು ಮತ್ತೆ ಅದು ಗಡ್ಡಿ ಅದ ನಿಮ್ಮ ಬಾವ್ರ ನೀವು ಮಾತಾಡಿ ಚಾಲೋ ಮಾತಾಡಿ. ಒಂದು ಕಡೆ ನೋಡ್ಬೋದು ಗಿಡಗಳು ಒಣಗೋಗ್ಯಾವ. ನಾವೀಗ ಒಂದು 2 ನಿಮಿಷದ ಹಿಂದೆ ನಾವು ಮಾಡಿದೆವು. ಎಲ್ಲಿದು ಚಿಕ್ಕಪೇಟೆ ಗ್ರಾಮದಿಂದ ದೇವದೇವನ ಗಾರ್ಡನ್ಗೆ ಬರುವಂತಹ ರಸ್ತೆಯಲ್ಲಿ ಏನು ಇವರು ಅರಣ್ಯ ಇಲಾಖೆದವರು ಅವ್ಯವಹಾರ ಮಾಡಿದ್ರು. ಹಿಂದಿನ ಲೈವ್ದಾಗ ನಾವು ಹೇಳಿದ್ದೇವೆ. ಕಾಣ ಹೊಂಟದ ನಂಗೆ ಇದು ಬೇರೆದು ಕೊಟ್ಟರು ಇನ್ನೊಂದಿಲ್ಲದ ಬಂದ್ ಮಾಡಿರೋದು ಇದು ದಬಸ್ ಹಿಡಿದ್ರೆ ಬಂದಾಯ್ತದ. ಈಚೆಕಿಂತ ಬಟನ್ ಈಚೆಕ್ ಅದ ನೋಡ್ರಿ. ಲೈವ್ ಮಾಡಿದ್ದೇವೆ. ಅಲ್ಲಿ ಏನು 6 ಕಿಲೋಮೀಟ್ರ್ ಇಲ್ಲಿ 3 ಕಿಲೋಮೀಟ್ರ್ ಜ್ಞಾನಸುಧದಿಂದ 3 ಕಿಲೋಮೀಟ್ರ್ ಅಂತಂದು ಹೇಳಿದರು. ಅದೇ ಅಂದರೆ ಸ್ವಲ್ಪ ನಿಮಗೆ ಮುಂದಕ್ಕೆ ನಾವು ಬಂದು ತೋರಿಸಿದ್ದೇವೆ. ಇನ್ನು ಮುಂದೆ ನಾವು ಹಮೇಲಪುರದಲ್ಲಿ ಹೋಗಿ ಅಂದರೆ ನಾವು ಲೈವ್ ಮಾಡ್ತಿದ್ದೀವಿ. ಆ ಹಮೇಲಪುರ ಏನೋ ಸ್ವಲ್ಪ ಮುಂದಿದೆ. ನಾವು ಮಧ್ಯದಲ್ಲಿ ಯಾಕೆ ಲೈವ್ ಮಾಡ್ತಾ ಇದ್ದೇವೆ ಮತ್ತೆ ಇದಕ್ಕೆ ಬಂದವಂದ್ರೆ ಇಲ್ಲಿ ಮರಗಳು ನೋಡ್ಬೋದು ಒಣಗಿ ಹೋಗಿದ್ದಾವೆ ಗಿಡಗಳು. ಆದರೆ ಅವ್ರು ಮೇಂಟೆನೆನ್ಸ್ ತಗೋತಾ ಇದ್ದಾರೆ. ಒಣಗೋಗಿನ ಮರಗಳು ಕೂಡ ಏನಂತಾರಲ್ಲ ಸತ್ತು ಹೋಗಿಂದು ಒಂದು ಜೀವಕ್ಕೆ ದವಾಖಾನಿದಾಗ ನಾವು ಕೇಳಿದ್ದೆವು ಹಿಂದೆ. ಅದು ಏನು ಸತ್ತೋಗಿಂದ ಜೀವಕ್ಕೂ ಇಟ್ಕೊಂಡು ಕೆಲವೊಂದು ಯಾರೋ ಅದೇ ಪ್ರೈವೇಟ್ ಹಾಸ್ಪಿಟಲ್ದಾರ ಏನಂತಂದ್ರೆ ಬಿಲ್ ಮಾಡಿ ಸಿಕ್ಕಾಪಟ್ಟಿ ರೊಕ್ಕ ಗಳಿಸಿದ್ರು ಅಂತ ಹೆಣ ಮುಂದೆ ಇಟ್ಕೊಂಡು ಅದೊಂದು ಸಿನಿಮಾದಾಗ ನೋಡಿದ್ವಿ. ಅಕ್ಷಯ್ ಕುಮಾರ್ ಪಿಕ್ಚರ್ದಾಗ ಅದು ಅಕ್ಷಯ್ ಕುಮಾರ್ ಅದಂತ ಹೇಳ್ತಿದ್ರು ಅವ್ರಿಗೆ ನೆನಪದ. ಇಲ್ಲಿ ಮರಗಳು ಏನಂತಂದ್ರೆ ಹಂಗೆ ಈ ಅಧಿಕಾರಿಗಳು ಅದೇ ರೀತಿ ಏನು ದವಾಖಾನಿದಾಗ ಏನಂದ್ರೆ ಪ್ರೈವೇಟ್ ದವಾಖಾನಿದಾಗ ಏನಾದ್ರು ಸಿನಿಮಾದಾಗ ತೋರಿಸಿದಾರಲ್ಲ, ಒಂದು ಹೆಣಕ್ಕೆ ಇಟ್ಕೊಂಡು ಸತ್ತೋಗಿನ ಹೆಣಕ್ಕೆ ಇಟ್ಕೊಂಡು ದುಡ್ಡು ಗಳಿಸಿದಾರಲ್ಲ, ಇವ್ರು ನಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಈ ಮರಗಳು ಸತ್ತೋಗಿದ್ದಾವೆ ಆದ್ರೂ ಕೂಡ ಹಣ ಲೂಟಿ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರು ಎಷ್ಟು ಅಯೋಗ್ಯರ ಹರ ಅಂತ ನಮಗೆ ಗೊತ್ತಾಗ್ತದೆ. ನೋಡ್ಬೋದು ಇವ್ರು ಮೇಂಟೆನೆನ್ಸ್ ಇದು ಇವ್ರು ಮೇಂಟೆನೆನ್ಸ್ ಕಾಣ್ತಾ ಇದೆ. ಒಂದು ಗಿಡ ಇಲ್ಲ ಇಲ್ಲಿ ನಿಂದ್ರಿ, ಈ ಕಡೆ ಆಚೆ ಕಡೆ ತೋರಿಸ್ಕೊಂಡು ಹೋಗ್ರಿ ಬಂಧುಗಳು. ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಕಾಣಿಸ್ತಾ ಇದ್ದಾವೆ. ಇವು ಮರಗಳು 2023-24ರಲ್ಲಿ ಹಚ್ಚಿದಂಥ ಮರಗಳು ಅಂತ ಹೇಳ್ತಾ ಇದ್ದಾರೆ. ಗಿಡನೇ ಇಲ್ಲ ಅದಕ್ಕೆ. ನೋಡ್ಬೋದು ಮತ್ತೊಂದು ಮರಗಳಿಗೆ ಮಾಡ್ತಾ ಇದ್ದಾರಲ್ಲ ಆಯೋಗ್ಯರಿಗೆ ಬೆಳೀತಿತ್ತು. ಇವರು ಮೇಂಟೆನೆನ್ಸ್ ಕಾಣಿಸ್ತದೆ. ಹಿಂದಂತೂ ಮರಗಳೇ ಇಲ್ಲ, ಭಾಳ ದಿನ ಮರಗಳಿಲ್ಲ. ಹಾಗಾಗಿ ನಾ ಹಮೇಲಪುರ ಏನು 1.5 ಕಿಲೋಮೀಟ್ರ್ ನಮ್ಮ ಮುಂದೆ ಆಯ್ತು. ಅದಕ್ಕೆ ನಾವೇನಂತಂದ್ರೆ ತೋರಿಸ್ತೇವೆ. ಈಗ ಗಾಡಿ ಮೇಲೆ ಹೋಗ್ಕೊತಾನೆ ತೋರಿಸ್ತೇವೆ ನಾವು ನಿಮಗೆ. ಇಲ್ಲಿ ಮರಗಳು ಎಲ್ಲಿ ಕಾಣಿಸ್ತಾ ಇಲ್ಲ. ಇದು ತಂತ ಬೆಳೆದಿದ್ದದ್ರಿ, ಇದು ಬೆಳೆದಿದ್ದಲ್ಲ. ಇದಕ್ಕೊಂದು ಮರ ಹಚ್ಚಬೇಕಾಯ್ತು ಅಂದ್ರೆ ಒಂದು ಮರ ಹಚ್ಚಬೇಕಾಯ್ತು ಅಂದ್ರೆ 3 ಫೀಟ್ 3 ಇಂಚ್ ಅಗಲ ಮತ್ತು ಉದ್ದ. ಹಾಂ, 3x3 ಏನಂದ್ರೆ 3 ಫೀಟ್ ಅಂದ್ರೆ 1 ಮೀಟ್ರ್ ಇಂಟು 1 ಮೀಟ್ರ್ ಅಂದ್ರೆ ಅಗಲಬೇಕು. 1 ಮೀಟ್ರ್ ಅಂದ್ರೆ ಗುಂಬು ತಗೋಬೇಕು. ಆ ಟೈಪ್ ಏನಾದ್ರೆ ಮರಗಳು ಹಚ್ಚಬೇಕು. ಇದು ತಂತ ಬೆಳೆದಿದ್ದಲ್ಲ, ಇವ್ರೇಂದ್ರೆ ಹಚ್ಚಿದಲ್ಲ, ಇದು ತಂತ ಬೆಳೆದಿಂದ ಮರ. ಇದು ಅಲ್ಲಿ ಹಚ್ಚಿದ್ರು ಇವರು. ಅದು ಆ ರೀತಿನೂ ಏನಂದ್ರೆ ಇವರು ಗಾರಿಗಳೇನಾದ್ರೆ ಕೆದರಿಲ್ಲ ಅಂತಂದ್ರೆ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಆ ರೀತಿ ಗಾರಿ ಕೆದರಿ 1 ಮೀಟ್ರ್ ಬೈ 1 ಮೀಟ್ರ್ ಹಂಚೌಕು ಲೆಂತ್ ಒಳಗೆ ಗುಂಬೆನಂತರ 1 ಮೀಟ್ರ್ ಕೆದರಿ ಅಲ್ಲೇ ನಂತರ ಒಂದು ಅವ್ರದ್ದು ನಿಯಮ ಪ್ರಕಾರ ಏನು ಸುತ್ತಿರ್ತಕ್ಕಂಥ ಒಂದು ಮಣ್ಣೇನು ಬರ್ತದ, ಆ ಮಣ್ಣು 75% ಒಳಗೆ ಹಾಕಿ ಈ ಮರ ಏನಂತಾರೆ ಹಚ್ಚಿದಾಗ
ಒಳ್ಳೆ ರೀತಿಯಲ್ಲಿ ಏನಂತಾರೆ ಮರ ಬೆಳೀತದೆ. ಇವರು ಆ ರೀತಿ ಮಾಡಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನೋಡ್ಬೋದು ಇಲ್ಲಿ ಸ್ವಲ್ಪ ಮರಗಳು ತೋರಿಸ್ತಾ, ಈ ಕಡೆ ಕಿಲ್ ತೋರಿಸ್ರಿ, ಹಿಂಗೆ ಕಡೆ ಕೈ ಮಾಡಿ ಅಲ್ಲಿ ತೋರಿಸ್ರಿ. ಇದು ಹ್ಯಾವಿ ರೋಡು, ಲೈವ್ ಮಾಡೋಕೆ ಜರ ಹುಷಾರು ಸರ್, ಇಲ್ಲಿ ಗಾಡಿಗಳು ಬರ್ತಾ ಇದ್ದೇವೆ. ಇಲ್ಲಿ ಇಲ್ಲಿ ನೋಡ್ರಿ, ನೀವು ವ್ಯವಸ್ಥೆ ನೋಡ್ರಿ, ಇಲ್ಲೇ ನಿಂದಿರಿ, ನಾವು ವ್ಯವಸ್ಥೆ. ಇವು ಮರಗಳು 2023-24 ಯಾವ ಮಟ್ಟಕ್ಕೆ ಬೆಳಿತಾವಂದ್ರೆ, ಇದ್ರ ವಯಸ್ಸು ಕೇಳಿ ಬರ್ತಲ್ಲ, ಯಾವ ಮಟ್ಟಕ್ಕೆ ಬೆಳಿತಾವಂದ್ರೆ ಬ್ಯಾಸಗಿ ಬಿಸಿಲಲ್ಲಿ ಒಂದು 2-3 ಗಿಡದ ಕೆಳಗೆ ನೆಳ್ಳಿಗೆ ಕೂಡುವಂತಹ ಒಂದು ನೆಳ್ಳು ಆಗುವಷ್ಟು ಮಟ್ಟಿಗೆ ನಂತರ ಗಿಡಗಳು ಬೆಳಿಬೇಕು. ಇಲ್ಲಿ ಆ ರೀತಿ ಇಲ್ಲ. ಲೈವ್ ತಗೊಂಡಿರೋದ್ರಿಗೆ ನಾವು ಹೋಯ್ತಾ ಇರ್ತೇವೆ ಸರ್. ಅದು ಗಾಡಿ ಏನಿವರು ನಮ್ಮ ರಾಜ್ಯದಲ್ಲಿ ಏನು ಸರ್ಕಾರ ನಡೆಸ್ತಾ ಇದ್ದಾರೆ, ನಿಮಗೇನಾದರೂ ಸ್ವಲ್ಪ ಮಾನ ಮರ್ಯಾದೆ ಇದ್ದರೆ ಇಂತಹ ಭ್ರಷ್ಟರ ಮೇಲೆ ಸೂಕ್ತವಾದ ಕ್ರಮ ಜರುಗಿಸಬೇಕು. ಇಲ್ಲ ಇವರೊಂದಿಗೆ ನೀವು ಕೂಡ ಭ್ರಷ್ಟರೇ ಅಂತ ನಾವು ಹೇಳಬೇಕಾಯ್ತದ. ಯಾಕಂತಂದ್ರೆ ಸರ್ಕಾರ ನಡೆಸ್ತಕ್ಕಂಥ ಒಬ್ಬ ಏನು ವ್ಯಕ್ತಿ ಇರ್ತಾನ, ಅವನೇ ಭ್ರಷ್ಟಾಚಾರ ಮಾಡುವಂಥ ವ್ಯಕ್ತಿ ಇದ್ರ ಕೆಳಗಿರ್ತಕ್ಕಂತಹ ಏನು ಅಧಿಕಾರಿಗಳಿರಲಿ, ಯಾವುದೇ ಇಲಾಖೆಗಳಿರಲಿ, ಎಲ್ಲ ಇಲಾಖೆಗಳಲ್ಲಿ, ಎಲ್ಲ ಕಚೇರಿಗಳಲ್ಲಿ ಆ ಭ್ರಷ್ಟಾಚಾರನೇ ನಡೀತಾ ಇರ್ತದ. ಬಂಧುಗಳೇ, ನಾವು ನಿಮಗೆ ಸಾರ್ವಜನಿಕರಿಗೆ ಕೂಡ ಕೈ ಮುಗಿದು ಕೇಳ್ತೇವೆ, ನೀವು ಮತ ಹಾಕುವಂತಹ ಸಮಯದಲ್ಲಿ ಏನು ಓಟಿಗೆ ಮಾರಾಟ ಆಗ್ತಾ ಇದ್ದೀರಲ್ಲ, ನೀವು ಮಾರಾಟ ಆಗ್ತಕ್ಕಂತಹ ಏನು ತಪ್ಪು ಗೊತ್ತು, ನಮಗೆ ಯಾವ ರೀತಿ ಶಿಕ್ಷೆ ಕೊಡ್ತಾ ಇದೆ, ನಮಗೆ ಯಾವ ರೀತಿ ಮೋಸ ವಂಚನೆ ಮಾಡ್ತಾ ಇದೆ. ಇವತ್ತು ನೀವು ಕಳ್ಳರಿಗೋ ಕದಮರಿಗೋ ಓಟ್ ಹಾಕಿ ಗೆದ್ದಿಸಿನಾಗ ಒಂದೇ ಸೈಡ್ ಇವೆಲ್ಲ ಮೊದಲು ಹಚ್ಚಿನ ಗಿಡಗಳು, ಇವರೆಲ್ಲ 3 ಕಿಲೋಮೀಟರ್ ಹಚ್ಚಿದಂತ ಆಚಕ ಈಚಕ ಪಕ್ಕದಾಗ ಹಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಭೀ ಇಲ್ಲ. ಮತ ಹಾಕುವ ಸಮಯದಲ್ಲಿ ಒಳ್ಳೆಯರು ಯಾರು ಕೆಟ್ಟರು ಯಾರು ಅಂತಂದು ಹೇಳಿ ನೀವು ವಿಚಾರ ಮಾಡಿ ಮತ ಹಾಕಿ ಒಬ್ಬ ಒಳ್ಳೆ ವ್ಯಕ್ತಿಗೆ ಏನಾದ್ರೆ ನೀವು ಗೆಲ್ಲಿಸಿದಾಗ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಏನಂತಂದ್ರೆ ಮುಕ್ತ ಆಗ್ತದ, ಲಂಚಕೋರರ ಹವಳಿ ಕಡಿಮೆ ಆಗ್ತದ. ಈಗೇನಾದ್ರೆ ಇಲ್ಲಿ ಯಾವುದೋ ಅಲ್ಲ, ಅದು ಬೇರೆ ಅದು ಕಡಿಮೆ ಆಗ್ತದ. ನೀವೇನಂತಾರೆ ಎಲ್ಲಿವರೆಗೆ ನೀವು ಸರಿ ಹೋಗಲ್ಲವೋ ಅಲ್ಲಿವರೆಗೆ ನಮ್ಮ ರಾಜ್ಯದಲ್ಲಿ ವ್ಯವಸ್ಥೆ ಸರಿ ಹೋಗಲ್ಲ. ಅರ್ಥ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ಯಾವುದೇ ಎಲೆಕ್ಷನ್ ಇರಲಿ, ದಯವಿಟ್ಟು ನೀವು ಓಟಿಗೆ ಮಾರಾಟ, ಹಣಕ್ಕೆ ಹೆಂಡಕ್ಕೆ ಕುಕ್ಕರಿಗೆ ಲಿಕ್ಕರಿಗೆ ಮಾರಾಟ ಆಗಬೇಡಿ. ಮರಗಳು ಏನಂತ ಸಣ್ಣ ತಪ್ಪರ ಗಾಡಿಗಳಿಲ್ಲ. ಮರಗಳು ಯಾವ ರೀತಿ ಬೆಳೆದವೆ 2023-24 ಸಾಲಿನಲ್ಲಿ ಹಚ್ಚಿದಂಥ ಮರಗಳು ನೋಡ್ರಿ. ಇವ್ರ ಮೇಂಟೆನೆನ್ಸ್ ನೋಡ್ರಿ. ನಡ್ರಿ ಹಣ್ಣನ ಇವು ಮರಗಳು ಎಷ್ಟು ಎತ್ತರಕ್ಕೆ ಬರ್ದ ನೋಡ್ರಿ. ಇಲ್ಲಿ ಗಿಡಗಳಿಲ್ಲ ನಡ್ರಿ, ಸುಟ್ಟು ಹೋಗಿದಾವೆ ಇವು ಮರಗಳು. ಈ ಕಳ್ಳ ಅಧಿಕಾರಿಗಳಿದ್ರೆ ಇಲ್ಲಿ ಕೂಡ ನಮಗೆ ವಾಚರ್ ಕಾಣಿಸ್ತಾ ಇಲ್ಲ. 3 ಕಿಲೋಮೀಟರ್ಗೆ ಒಬ್ಬ ವಾಚರ್ ಇರಬೇಕು. ಇಲ್ಲಿ ಭೀ ನಮಗೆ ವಾಚರ್ ಕಾಣಿಸ್ತಾ ಇಲ್ಲ. ಅದು ಹೆಂಗೆ ಬಿದ್ದದ ನೋಡ್ರಿ, ಇವತ್ತು ನೋಡ್ಬೋದು. ಇದು ವಂಕಾಗಿ ನಿಂತದ. ಮಾನ್ಯ ಅರಣ್ಯ ಇಲಾಖೆಯ ಮಂತ್ರಿಗಳೇ, ಈಶ್ವರ್ ಖಂಡ್ರೆ ಸಾಹೇಬ್ರೆ, ಜರ ನೋಡ್ರಿ ನಿಮ್ಮ ಜಿಲ್ಲೆಯಲ್ಲಿ ಎಂತಹ ಲೂಟಿ ನಡೀತಾ ಇದೆ. ತಮ್ಮ ಗಮನಕ್ಕೆ ಇದ್ರೂ ಸುಮ್ಮನೆ ಕುಳಿತುಕೊಂಡಿದ್ದೀರೋ ಹೇಗೋ ಅಂತದ್ದು ನಮಗೆ ಗೊತ್ತಾಯ್ತಾ ಇಲ್ಲ. ದಯವಿಟ್ಟು ನೀವು ಅವಾಗ ಏನಂತಂದ್ರ ನಮ್ಮ ಜಿಲ್ಲೆಯಲ್ಲಿ ನೀವು ಕೆಲವೊಂದು ಹಳ್ಳಿಗಳಿಗೆ ಹೋಗಿ ಭೇಟಿ ಕೊಡ್ತಾ ಇದ್ರಿ. ಆ ಹೋಗಂತ ಸಮಯದಲ್ಲಿ ಜರ ದಯವಿಟ್ಟು ನೀವು ನಿಮ್ಮ ಅಧಿಕಾರಿಗಳು ಬೆಳೆಸಿದಂಥ ಮರಗಳಿಗೆ ಕೂಡ ನಂತರ ತಾವು ಜರ ನೋಡ್ರಿ ಅಂತಂದು ಹೇಳ್ತಾ ಇದ್ದೇವೆ. ಇಲ್ಲಿ ಸ್ವಲ್ಪ ಜರ ನಂತರ ಈ ಗಿಡಗಳು ಕಾಣಿಸ್ತಾ
ಆಗಿಲ್ಲ. ಇಲ್ಲಿ ನೋಡ್ರಿ ಮೇಂಟೆನೆನ್ಸ್ ಎಲ್ಲಿ ಸೈಡಿಗೆ ಹಚ್ಚಿ ಬರ್ತಾರೆ ಹಣ್ಣ ತಗೋರಿ. ಬಂಧುಗಳೇ ನೋಡ್ಬೋದು, ಇದು ಮೇಂಟೆನೆನ್ಸ್. ಇದು ನಮ್ಮ ಅರಣ್ಯ ಇಲಾಖೆಯ ಮೇಂಟೆನೆನ್ಸ್ ನೋಡ್ರಿ. ಇದು ಯಾವ ರೀತಿ ಇದೆ, ಇದು ಮಣ್ಣು ಎಷ್ಟು ಗುಂಬಕ್ಕೆ ಅದ್ರ ಇದು ಹಾಗೆ ಉಳ್ಕೊಂಡದ. ಇದಕ್ಕೆ ಮಣ್ಣು ಸ್ವಲ್ಪ ಮುಚ್ಚಬೇಕಾಗಿತ್ತು, ನೀರು ನಿಂದ್ರದಾಗ ಸ್ವಲ್ಪ ಜಾಗ ಮಾಡಬೇಕಾಗಿತ್ತು. ಇಲ್ಲಿರ್ತಕ್ಕಂಥ ಹುಳುಗಳು ಏನಾದ್ರು ತೆಗಿಬೇಕಾಗಿತ್ತು. ಇಲ್ಲಿ ಮರ ಒಂದು ಮುರಿದು ಬಿದ್ದದ. ಈ ವಾಚರ್ ಏನಂತಂದ್ರೆ ಏನು ಕತ್ತಿ ಕಾಯ್ಲಕ್ಕೆ ಹೋಗ್ಯಾನ ಏನು, ಇಲ್ಲಿ ವಾಚರಿಗೆ ಏನಂತಾರೆ ಇವ್ರು ಇಕ್ಕಿಲ್ಲ. ವಾಚರ್ ಮೇಲೆ ವಾಚರ್ ಏನು ಕೆಲಸ ಮಾಡ್ತಾ ಇದ್ದಾನೆ ಅಂತಂದು ಒಬ್ಬ ಅಧಿಕಾರಿಗಳು ನೋಡ್ತಾ ಇರಬೇಕು. ಆ ಅಧಿಕಾರಿಗಿನ್ನ ಕತ್ತಿ ಕಾಯ್ಲಕ್ಕೆ ಹೋಗ್ಯಾನ ಹೆಂಗಂಬದು ನಮಗೆ ಗೊತ್ತಾಯ್ತಾ ಇಲ್ಲ. ಅದು ಫೋನ್ ಯಾರ್ದು ನೋಡ್ಬೇಕು, ನಂಬಲ್ಲದನ ಹೊಂಟಿದೇವ್ರಿ. ಇಲ್ಲೇ ಇದ್ದೇವೆ, ಇಲ್ಲದ ಬಂದು ಕಾರು ಆ ಚಕ್ರ ಪಕ್ಕದಲ್ಲಿ ಮರಗಳಂತೂ ಯಾವಾಗ ಕಾಣಿಸ್ತಾ ಇಲ್ಲ. ಎರಡು ಸೈಡ್ ಇಲ್ಲ. ಇದು ಹಮೇಲಾಪುರ ಬಂದಿರತಕ್ಕಂತಹ ರಿಂಗ್ ರಸ್ತೆ. ಈ ಕಡೆ ಲೆಫ್ಟಿಗೆ ಹೋದರೆ ಹಮೇಲಾಪುರ, ಕೆಲವು ಸೈಡಿಗೆ ಹಚ್ಚಿರ ಗಿಡ ಕೆಳಗೆ, ಅಲ್ಲಿ ಗಿಡ ಕೆಳಗೆ ಹಚ್ಚಿರಿ. ಯಾರು ಆರಾಮ್ ಸರಿ ತಗೋರಿ, ಇಲ್ಲಿ ಹಚ್ಚಿರ್ತಿದ್ದ. ಇಲ್ಲಿಗೂ 3 ಕಿಲೋಮೀಟರ್ ಆಗುತ್ತೆ. ಇದು 3 ಕಿಲೋಮೀಟರ್. ಎಲ್ಲಿದು? ಅದು ಜ್ಞಾನಸುಧ ಕಾಲೇಜಿಂದ ಬಜರಂಗರಿದ್ದಾರೆ ನನ್ನ ಜೊತೆಗೆ. 2 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗಿದೆ ಇಲ್ಲಿ. ನೋಡಿದ್ರೆ ಅಂದ್ರೆ ಎಲ್ಲಿದು? ಜ್ಞಾನಸುಧ ಕಾಲೇಜಿನಿಂದ ಇಲ್ಲಿಗೆ 1.5 ಕಿಲೋಮೀಟರ್. 1.5 ಕಿಲೋಮೀಟರ್ ಆಗ್ಯದ. ಬಂಧುಗಳೇ ರೀಡಿಂಗ್ ನೋಡ್ತಾ ಇದ್ದಾರೆ ನಮ್ಮ ಬಜರಂಗ್ ಪವಾರ್ ಅವರು, ನಮ್ಮ ಬೀದರ್ ಜಿಲ್ಲಾ KRS ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಅವ್ರು ರೀಡಿಂಗ್ ನೋಡ್ತಾ ಇದ್ದಾರೆ. ನಮ್ಮ ಚಿಕ್ಕಪೇಟೆ ಗ್ರಾಮದಿಂದ ಜ್ಞಾನಸುಧ ಕಾಲೇಜುವರೆಗೆ 2 ಕಿಲೋಮೀಟ್ರು, ಜ್ಞಾನಸುಧ ಕಾಲೇಜಿನವರೆಗೆ 1.5 ಕಿಲೋಮೀಟ್ರು. ಅಂದ್ರೆ ನಾವು ಎಷ್ಟು 3.5 ಕಿಲೋಮೀಟ್ರ್ ಇಲ್ಲಿ ಬಂದೆವು. ಅಂದ್ರೆ ಅವರು ಅರಣ್ಯ ಇಲಾಖೆದವ್ರೇನು ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ದಾರಲ್ಲ, 9 ಕಿಲೋಮೀಟರ್ ಏನಾದರೂ ಲೂಟಿ ಮಾಡಿದಾರಲ್ಲ ಅವರು. ಎಲ್ಲಿದೆ ಅಂದ್ರೆ ಸಾರ್ವಜನಿಕ ಹಣ ಕೊಳ್ಳೆ ಹೊಡೆದಿದ್ದಾರಲ್ಲ, ತೆರಿಗೆ ಹಣ. ಅದೇನಂತಂದ್ರೆ ಅವ್ರ ಹಿಸಾಬ್ಲಿಂದ ಜ್ಞಾನಸುಧ ಕಾಲೇಜ್ 6 ಕಿಲೋಮೀಟ್ರ್ ಆಗೋಯ್ತು. ಜ್ಞಾನಸುಧ ಕಾಲೇಜಿಂದ ಹಮೇಲಾಪುರ ತನಕ ಏನಂತಂದ್ರೆ 3 ಕಿಲೋಮೀಟ್ರ್ ಅವ್ರ ಹಿಸಾಬ್ಲಿಂದ. ನಾವು ಬಂದೇನಂದ್ರೆ ಇಲ್ಲಿ 1.5 ಕಿಲೋಮೀಟ್ರ್. ಇಲ್ಲಿ ನೋಡ್ಬೋದು, ಇದು ಹಮೇಲಾಪುರ ಕ್ರಾಸ್. ಇದು ಈ ಕಡೆ ಹೋದ್ರೆ ಇಲ್ಲೇ ಪಕ್ಕದಲ್ಲೇ ಕಾಣತಕ್ಕಂಥದ್ದು ಹಮೇಲಾಪುರ. ವೀರಗಂಜ ಕಾರ್ ಅಗ್ರಾನ ಮೀರಗಂಜ ಅಂತಾರ. ಇದ್ರ ಬಲ್ಲಿ ಏನಂತಂದ್ರೆ ಚೌಕ ಕಾಣತಕ್ಕಂಥ ಇದನ್ನು ನಮ್ಮ ದಕ್ಷ ಅಧಿಕಾರಿಗಳಿಗೆ ನೋಡ್ಬೇಕಂತಂದ್ರೆ ಏನು ಒಂದು 10-20 ಕಿಲೋಮೀಟರ್ ದೂರ ಆಗಂತದಲ್ಲ. ಮಾನ್ಯ ನಮ್ಮ ಸಚಿವರಿಗೆ ಏನು ಅರಣ್ಯ ಇಲಾಖೆ ಸಚಿವರಿದ್ದಾರಲ್ಲ, ಅವ್ರ ಬೀದಿ ನೋಡ್ಬೇಕಂದ್ರೆ ಏನಂತಾರೆ 10 ಕಿಲೋಮೀಟರ್ ದೂರ ಅಲ್ಲ. ಟವರೂರು ಅವರ ಟವರೂರು. ಇದು ಟವರ್ ಜಿಲ್ಲೆ. ಏನು ಇವ್ರಿಗೆ ಯಾರಿಗೆ ಭೀ ಬಂದು ನೋಡ್ಬೇಕಂತಂದ್ರೆ ಏನಿದೆ 20 ಕಿಲೋಮೀಟ್ರು 50 ಕಿಲೋಮೀಟ್ರ್ ಆಗಂತದಲ್ಲ. ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳೇ, ನಿಮಗೂ ಕೂಡ ಏನಂತಾರೆ ನಾವು ಒಂದು ಮನವಿ ಮಾಡೋದೇನಂದ್ರೆ, ಇದು ನಿಮಗೊಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಹೋಗೋಂಥ ದಾರಿ ಅಲ್ಲ. ಸಿಟಿಯಿಂದ ಯಾರೋ ಬೈಕ್ ತಗೊಂಡು ಟಾಯ್ಲೆಟ್ಗೆ ಬಂದರೆ ಬರ್ಬೋದು, ಎಷ್ಟು ದೂರ ಅಷ್ಟೇ ಹತ್ತಿರ ಇದೆ. ಇಲ್ಲಿ ನಿಮಗೆ ಫಿನಿಶ್ ಮಾಡೋದು ಇಲ್ಲ, ಇರಲಿ, ಇದು ಸಣ್ಣದಿದೆ, ಈಗ ಸ್ಟಾರ್ಟ್ ಆಗ್ಯದ. ಮತ್ತೊಂದು ಮುಂದೆ ಮಾಡೋದು, ಮತ್ತೊಂದು ಮುಂದೆ ಮಾಡೋದು. ಇದು ಯಾವುದು? ಹಮೇಲಾಪುರದಿಂದ ಇದಕ್ಕೆ ಹೋಗಂತ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಹಮೇಲಾಪುರದಿಂದ 3 ಕಿಲೋಮೀಟ್ರ್ ದೇವದೇವನ ಗಾರ್ಡನ್ ಅಂತಂದು ಬರ್ದಿದ್ದಲ್ಲ. ಇಲ್ಲ, ಮಲ್ಕಾಪುರ್. ಇಲ್ಲ, ಹಮೇಲಾಪುರದಿಂದ ದೇವದೇವನ ಗಾರ್ಡನ್ ಇದು 3 ಕಿಲೋಮೀಟ್ರು. ಮತ್ತು ಮಲ್ಕಾಪುರ ಗ್ರಾಮದಿಂದ ದೇವದೇವನ ಗಾರ್ಡನ್. ಅಂದ್ರೆ ಎಲ್ಲ ದೇವದೇವನ ಗಾರ್ಡನ್ಗೆ ಹೋಗ್ಬಿಟ್ಟವ್ರಿ. ಚಿಕ್ಕಪೇಟದಿಂದ ಅದು 6 ಕಿಲೋಮೀಟ್ರ್ ಅಲ್ಲಿಗೆ ಹೋಯ್ತು. ಜ್ಞಾನಸುಧಲ್ಲಿಂದ ಅಲ್ಲಿಗೆ ಹೋಯ್ತು. ಈಗ ಇದು ಹಮೇಲಾಪುರದಿಂದ ಮತ್ತೆ ಅಲ್ಲಿಗೆ ಹೋಯ್ತು ದೇವದೇವನ ಗಾರ್ಡನ್.
ನೋಡೋಣ ನಿಮಗೆ ಬಂಧುಗಳೇ, ಇದು ಎರಡನೇ ಕೆಲಸ ಮುಕ್ತಾಯವಾಯಿತು. ಇದು ಮೂರನೇ ಕೆಲಸ. ಇದು 3 ಕಿಲೋಮೀಟರ್. ಇದು ಮೂರನೇ ಕೆಲಸ ಅಂದರೆ ಹಮೆಲಪುರ ಗ್ರಾಮದಿಂದ ದೇವದೇವನ ಗಾರ್ಡನ್ ಇದು 3 ಕಿಲೋಮೀಟರ್. ಇದು ಇಲ್ಲಿ ಮರ ಹಚ್ಚಿದ ಕಾಣಿಸ್ತದ, ಯಾಕಂದ್ರೆ ಮುಳ್ಳು ಇದಾಗಿಲ್ಲ. ಇರ್ಬೋದು ಮತ್ತೊಂದು ಇದು ಇರ್ಬೋದು, ಯಾಕಂದ್ರೆ ಸ್ವಲ್ಪ ಆ ಜಮೀನಿಗೆ ಈ ಜಮೀನಿಗೆ ವ್ಯತ್ಯಾಸ ಅನಿಸ್ತದೆ. ಅಲ್ಲಿ ಹಚ್ಚಿದ್ರೇನೋ ಇಲ್ಲೊಂದು ಹಚ್ಚಿದ್ರೇನೋ ಇದು ಹೋಗಿ ಕಾಣಿಸ್ತಾ ಇದೆ ನಮಗೆ. ತೆಗಿರೋದು ಯಾಕಂತಂದ್ರೆ ಬಂಧುಗಳೇ, ಇದು ನಮ್ಮ ಈ ಕಡೆ ಮೇಲಿಂದ ಭದ್ರೋಡ ಗಾಡಿ ಬರುತ್ತೆ. ಇದು ನಮ್ಮ ಅರಣ್ಯ ಇಲಾಖೆಯವರ ಮೇಂಟೆನೆನ್ಸ್ನಲ್ಲಿ ರಿಪೇರಿ ಮಾಡ್ತಕ್ಕಂತಹ ವ್ಯವಸ್ಥೆ ಇದು. ನೋಡ್ರಿ ಇದು ಯಾವ ಮಟ್ಟಕ್ಕೆ ಈ ಮರ ಬೆಳೆದಿದೆ. 2023-24ನೇ ಸಾಲಿನಲ್ಲಿ ಮರ ಹಚ್ಚಿದಂಥದ್ದು. ಇದು ಎಷ್ಟು ಎತ್ತರಕ್ಕೆ ಬೆಳೆದು ನಿಂತದ್ದು. ಒಮ್ಮೆಲೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಯಾನೇ ಇಲ್ಲ. ಒಂದು ಮರ ಇತ್ತು, ಅದೊಂದು ಕೂಡಲೇ ನೆಲ ಸಮ ಆಗೋಗ್ಯದದು. ನೆಲ ಸಮ ಆಗೋಗ್ಯದ. ಸ್ವಲ್ಪ ಮುಂದಕ್ಕೆ ಮಾತಾಡ್ಕೊಂಡು ನೋಡ್ರಿ ಗಾಡಿ ತೊಗೊಂಡ್ಬರ್ತಾರೆ. ಹಾಂ, ಬಂಧುಗಳೇ, ಈಗ ನಾವು ಹಮೆಲಪುರ ಕ್ರಾಸ್ದಿಂದ ಈಗ ದೇವದೇವನ ಗಾರ್ಡನ್ ಕಡೆ ಹೋಗ್ತಾ ಇದ್ದೇವೆ. ಇಲ್ಲಿ ಮರಗಳು ಸ್ವಲ್ಪ ಎತ್ತರಕ್ಕೆ ಕಾಣಿಸ್ತಾ ಇದ್ದಾವೆ. ಅದರ ಮೇಂಟೆನೆನ್ಸ್ ಆಗಿಲ್ಲ. ಯಾಕಂತಂದರೆ ನಾವು ಏನೇ ಇರಲಿ, ಇದ್ದಂತಹ ವ್ಯವಸ್ಥೆ ಏನಿದೆ ಅದು ನಾವು ನಿಮಗೆ ತೋರಿಸ್ತೇವೆ. ಇದು ನೋಡಿದ್ರೆ ನಮಗೆ ಗೊತ್ತಾಯ್ತದೆ ಇದು ಮರ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಏನೇ 1-2-3 ಮರಗಳು ಇದ್ದಾವಲ್ಲ, ಈ ಮರಗಳು ಬೇಕಾದ್ರೆ 2023-24 ಸಾಲಿನಲ್ಲಿ ಹಚ್ಚಿರಬಹುದು. ಯಾಕಂತಂದ್ರೆ ಇದು ಹೈಟ್ ಕಾಣಿಸಿದ್ರೆ ನೋಡಿದ್ರೆ ನಮಗೆ ಗೊತ್ತಾಯ್ತದೆ. ಆದರೆ ಇದು ಮೇಂಟೆನೆನ್ಸ್ ಯಾವ ರೀತಿ ಇದೆ ನೋಡ್ಬೋದು. ಎಷ್ಟು ಸುಂದರವಾಗಿ ಬೆಳೀತಾ ಇದೆ ಈ ಮರ. ಬಲ್ಲೆ ರೀ, ಅದು ಫೋನ್ ತರ ನನಗೆ, ಆ ಫೋನ್ ತರ ಇದು ಎಷ್ಟು ಸುಂದರವಾಗಿ ಬೆಳೀತಾ ಇದೆ. ಆದರೆ ಇವರು ನಮ್ಮ ಅರಣ್ಯ ಇಲಾಖೆದವರು ಇದಕ್ಕೆ ಮೇಂಟೆನೆನ್ಸ್ ಯಾವ ರೀತಿ ಮಾಡಿದ್ದಾರೆ ನೋಡ್ರಿ. ಅಂತ ಚಂದ ಬೆಳೆಯಂಥ ಗಿಡಕ್ಕೆ ಏನಂತಾರೆ ಇವ್ರು ಮೇಂಟೆನೆನ್ಸ್ ಎಷ್ಟು ಚಂದ ಮಾಡಬೇಕು ನೋಡ್ರಿ. ಇವು ಸ್ವಲ್ಪ ಜನ ನಮಗೆ ಕಾಣಿಸ್ತಾ ಇದೆ. ಲೈವ್ ಏನಂತ ಹೀಗೆ ಚಾಲು ಇರ್ತದೆ, ನಾವು ಮ್ಯಾಲೆ ಕುಂತು ಬರ್ತೇವೆ. ಇದು ಮೂರನೇ ಕೆಲಸ ನಾವು ತೋರಿಸ್ತಾ ಇರೋದು. ಒಂದು ಚಿಕ್ಕಪೇಟದಿಂದ 6 ಕಿಲೋಮೀಟರ್ ಆಯಿತು. ಎರಡನೇದು ಜ್ಞಾನಸುಧಾ ರಿಂಗ್ ರಸ್ತೆಯಿಂದ 3 ಕಿಲೋಮೀಟರ್ ಆಯಿತು. ಇದು ನೋಡ್ರಿ, ಇಲ್ಲಿ ಮರಗಳು ನೋಡ್ರಿ. ಈ ಜರ ಹಿಂಗೆ ನೋಡ್ಕೊತ ಹೊರಬಿದ್ದೆ ಯಾವ ರೀತಿ ಬಿದ್ದಿದೆ. ಇಲ್ಲಿ ವಾಚರನ್ ಇದ್ದಾನ ಸತಗನ ಗೊತ್ತಿಲ್ಲ. ಜರ ನೋಡ್ಕೊತ ನೋಡ್ರಿ. ಇಲ್ಲಿ ಎಲ್ಲಿ ಇವರು ಮೇಂಟೆನೆನ್ಸೇ ಮಾಡಿಲ್ಲ, ಬಿಲ್ಲಿ ಎತ್ತಿ ಹಾಕ್ಯಾರ. ಇಲ್ಲಿ ಮರ ನೋಡ್ರಿ. ಇದು ಹುಲ್ಲು ಬೆಳೆದಿನ ವ್ಯವಸ್ಥೆ ನೋಡಿದ್ರ, ಮೇಂಟೆನೆನ್ಸ್ ಮಾಡಿಲ್ಲ. ವಾಚರ್ ಏನಂತಾರೆ ಸತ್ತು ಹೋಗಿದ್ದಾನೆ ಅಥವಾ ಇಲ್ಲ, ಅಲ್ಲಿಗೆ ಅವರಿಗೆ ಅವ್ರ ಹೈಯರ್ ಅಧಿಕಾರಿ ಇರ್ತಾನಲ್ಲ ಅವ ಸತ್ತೋಗಿರ್ಬೇಕು. ಇವ ನಂತರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ. ಅವನಿಗೊಬ್ರು ಯಾರು ಕೇಳೋರು ಜಿಂದ ಇರ್ತಿದ್ರಂದ್ರೆ ಅವ್ ಸರಿಯಾಗಿ ಕೆಲಸ ಮಾಡ್ತೀನೋ, ಅವನಿಗೆ ಕೇಳೋರು ಜಿಂದ ಇರ್ಲಿಕ್ಕಿಲ್ಲ. ಹಾಗಾಗಿ ಏನಂತಾರೆ ಯಾರ್ದು ಭಯ ಇಲ್ಲಗತ್ತಲ್ಲ. ಏನಂತಾರೆ ಇಲ್ಲ ಒಂದು ವಾಷರ್ ಅಂತಂದ್ರೆ ಇವ್ರು ನೇಮಕ ಮಾಡ್ಲಿಕ್ಕಿಲ್ಲ. ಇವು 2023ರಲ್ಲಿ ಹಚ್ಚಿನ 23-24 ಸಾಲಿನಲ್ಲಿ ಹಚ್ಚಿನ ಮರಗಳು ಅಂತಂದ್ರೆ ನಮಗೆ ಕಾಣಿಸ್ತಾ ಇವೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಹೋಗಿದ್ದಷ್ಟು ನಾವು ಎಲ್ಲಿಗೆ ನೋಡ್ತಾ ಇದ್ದೇವೆ, 2 ಕೆಲಸಗಳು ಮುಗಿದು ಹೋದವು. ಅಲ್ಲಿ ನಮಗೆ 2023-24 ಹಚ್ಚಿನ ಮರಗಳು ನಮಗೆ ಕಾಣಿಸಿಲ್ಲ. ಆದರೆ ಇವು ಕಾಣಿಸ್ತಾ ಇಲ್ಲ, ಸ್ವಲ್ಪ ಜನ ಮರಗಳು ಕಾಣಿಸ್ತಾ ಇದೆ. ಅಂದರೆ ಮೇಂಟೆನೆನ್ಸ್ ಸರಿಯಾಗಿ ಮಾಡಬೇಕಾಗಿತ್ತು, ಇವ್ರು ಮಾಡ್ತಾ ಇಲ್ಲ. ಒಂದು ವೇಳೆ ಅಲ್ಲಿ ಅದು 6 ಕಿಲೋಮೀಟ್ರ್ ಮತ್ತು ಜ್ಞಾನಸುಧದಿಂದ 3 ಕಿಲೋಮೀಟ್ರು
ಸರಿಯಾಗಿ ಮೇಂಟೈನ್ ಇಲ್ಲಿ ಹಂಗೆ ಸ್ವಲ್ಪ ಗಿಡಗಳು ಬೆಳೆದಾವ ಅದೇ ರೀತಿ ಬೆಳೆದಿದ್ದು ಸರಿಯಾದ ಮೇಂಟೈನ್ ಇದ್ದರೆ ಇವ್ರು ಮೇಂಟೆನೆನ್ಸ್ ಏನೂ ಮಾಡಿಲ್ಲ ನೋಡ್ರಿ. ಎಲ್ಲಿಗೆ ನಾವು ಮಲ್ಕಾಪುರ ಕ್ರಾಸ್ ತನಕ ಹೋಗಾರೆ ಅಲ್ಲಿ ಹೋಗಿ ಲೈವ್ ಮಾಡ್ಯಾರ. ಈಗ ಇಲ್ಲಿ ಮರಗಳೆಲ್ಲ ನೋಡಿ ಜರ ನೋಡ್ತಾ ಇರ್ರಿ ಅದು ಮೇಂಟೆನೆನ್ಸ್ ಯಾವ ರೀತಿ ಮಾಡ್ಯಾರ ಅಂತ ತೋರಿಸ್ರಿ. ಒಂದಂದ್ರೆ ಹೆಂಗಾರ ಇಲ್ಲಿ ಇರಲಿ ನೋಡಿ ಇದು ಮರ ಬಿದ್ದಿಂದ ನೋಡ್ರಿ ಇಲ್ಲಿ. ಇದು ಮರ ಯಾವ ರೀತಿ ಬಿದ್ದಿದೆ ನೋಡ್ರಿ. ಇಲ್ಲಿ ನೋಡ್ರಿ ಇದು ಗಿಡ ಜೀವಂತ ಇದೆ. ಯಾಕಂದ್ರೆ ಇಲ್ಲಿ ನಿಮಗೆ ತೋರಿಸ್ತೇನೆ ನಾನು. ಮರ ಇಲ್ಲಿ ಜೀವಂತ ಇದೆ. ಬಾಜಿಗೆ ಆ ಕಡೆ ಬಾಜಿ ಹಾಕ್ಲಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಯಾಕಂದರೆ ಇದು ಜೀವಂತ ಇದೆ, ಆದರೆ ಇವರು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಬಂಧುಗಳೇ ನೋಡ್ಬೋದು ಇಲ್ಲಿ ನೋಡ್ರಿ ಇದು ಹೆಂಗೆ ಕಾಡು ಬೆಳೆದಂಗೆ ಬೆಳೆದದ್ದು ಇದು. ಇವು 2023-24ನೇ ಸಾಲಿನಲ್ಲಿ ಹಚ್ಚಿದಂಥ ಮರಗಳು ಇವು ಕಾಣಿಸ್ತವೆ. ಇವು ಇರ್ಬೋದು. ಇದು ಫಿನಿಶ್ ಮಾಡಿ ಅದು ಮತ್ತೆ ಮಲ್ಕಾಪುರ ಕ್ರಾಸ್ ಬಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ರಿ. ಮತ್ತೆ ಬಂಧುಗಳೇ ನಮಸ್ಕಾರ. ನಾನು ಹನುಮಂತ ಮಟ್ಟೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ಈಗ ನಾವು ಹಿಂದೆ 2 ಲೈವ್ ಮಾಡಿದ್ದೇವೆ. ಚಿಕ್ಕಪೇಟೆ ಗ್ರಾಮದಿಂದ ದೇವದೇವನ ಗಾರ್ಡನ್ ಅಂತಂದು 6 ಕಿಲೋಮೀಟ್ರ್ ಹೇಳಿದರು. ಅರಣ್ಯ ಇಲಾಖೆಯ ಅಧಿಕಾರಿಗಳು 2023-24ನೇ ಸಾಲಿನಲ್ಲಿ ಮರಗಳು ಹಚ್ಚಿದ್ದೇವೆ ಅಂತಂದು ಹೇಳಿ ಲೂಟಿ ಮಾಡಿದರು. ಅದು ನಾವು ಈಗಾಗಲೇ 2 ಲೈವ್ನಲ್ಲಿ ತೋರಿಸಿದೆವು. ಎಷ್ಟು ಚಿಕ್ಕಪೇಟ್ಲಿಂದ ದೇವದೇವನ ಗಾರ್ಡನ್ ಅಂತಂದು 6 ಕಿಲೋಮೀಟ್ರ್ ಇದ್ದಿದ್ದು, ಮತ್ತು ಜ್ಞಾನಸುಧ ಕಾಲೇಜಿನಿಂದ ಹಮೇಲಪುರ ತನಕ ಬಂದಿದ್ದು ಒಂದು. ಈಗ ಹಮೇಲಪುರ ಬಲ್ಲಿ ಸ್ವಲ್ಪ ನಿಮಗೆ ಲೈವ್ ಮಾಡಿ ನಾವು ತೋರಿಸಿ ಮತ್ತು ಮುಂದಿನದನ್ನು ನಾವು ತೋರಿಸ್ತೇವೆ ಅಂತ ಹೇಳಿದ್ದೇವೆ. ಈಗ ಇರ್ತಕ್ಕಂಥದ್ದು ಇದು ಸೋಲ್ಪುರ ಗ್ರಾಮ. ಈ ಸೋಲ್ಪುರ ಗ್ರಾಮದಿಂದ ಇಲ್ಲೇ 1 ಕಿಲೋಮೀಟ್ರ್ ಆಗ್ಬೋದು, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ರಿಂಗ್ ರೋಡ್. ಯಾವುದು ಚಿಕ್ಕಪೇಟೆ ಗ್ರಾಮದಿಂದ ದೇವದೇವನ ಗಾರ್ಡನ್ಗೆ ಹೋಗೋಂಥದ್ದು ಒಂದು ರಿಂಗ್ ರೋಡ್ ರಸ್ತೆ ಹತ್ತದ. ಈಗ ಸೋಲ್ಪುರ್ಲಿಂದ ರಿಂಗ್ ರೋಡಿಗೆ ಏನು ದೇವದೇವನ ಗಾರ್ಡನ್ಗೆ ಹೋಗೋಂಥ ಚಿಕ್ಕಪೇಟ್ಲಿಂದ ದೇವದೇವನ ಹೋಗೋಂಥ ಏನು ರಸ್ತೆ ಇದೆ ಅದಕ್ಕೆ ಹೋಗ್ತೇವೆ ನಾವೀಗ. ಇದು ಸೋಲ್ಪುರದಿಂದ ಏನಂತಾರೆ, ಇದು ಗಿಡಗಳು ಆಚೆ ಕೀಚೆಗೆ ಅಂತಾರೆ. ಇವು ನಮ್ಗೆ ಹೋದ ವರ್ಷ ಹಚ್ಚಿರ್ಬೋದು. ಇದು 2024-25ನೇ ಸಾಲಿನಲ್ಲಿ ಮರಗಳು ಹಚ್ಚಿದಾಗ ಕಾಣಿಸ್ತಾ ಇದ್ದಾವೆ. ಯಾಕಂತಂದರೆ ವರ್ಷದ ನಂತರ ಮರಗಳು ಹಚ್ಚಿದ ವರ್ಷದ ನಂತರ ಮರಗಳು ತೋರಿಸ್ರಿ. ಮರಗಳು ಹಚ್ಚಿದ 1 ವರ್ಷದ ನಂತರ ಮೇಂಟೆನೆನ್ಸ್ ಮಾಡಬೇಕು. ಹ್ಯಾಂಗೆ ಮೇಂಟೆನೆನ್ಸ್ ಮಾಡಬೇಕು? ಈ ಗಿಡದ ಸುತ್ತಮುತ್ತ ಏನು 1 ಮೀಟ್ರ್ ಕೆದರ್ತಾರೆ. 1 ಮೀಟ್ರ್ ಇಂಟು 1 ಮೀಟ್ರು ಹಂಚೋಕು, ಮತ್ತು ತೆಗ್ಗು ಕೂಡ ಅಂತಾರೆ 1 ಮೀಟ್ರ್ ಉದ್ದಕ್ಕಿರಬೇಕು. ಡೀಪ್ ಏನಂದ್ರೆ 1 ಮೀಟ್ರ್ ಇರಬೇಕು. ಆ 1 ಮೀಟ್ರ್ ಇಂಟು 1 ಮೀಟ್ರ್ ಏನಿರ್ತದಲ್ಲ ಅದು ಮೇಂಟೆನೆನ್ಸ್ ಟೈಮಿನಲ್ಲಿ ಅದಕ್ಕೆ ಸುತ್ತಿಂದ ಹುಲ್ಲು ಕೆತ್ತಿ ಹಾಕಿ ಇದೇನದಲ್ಲ ನಿಮಗೆ ಸೋಲ್ಪುರ ಅದಕ್ಕೆ ಬಂದಿಕ್ರಿ ಕೀಲಿ ಆವಾಜ್ ಬರ್ತದೆ. ಅದು ಗಾಡಿಗೆ ಆವಾಜ್ ಬರ್ತದೆ. ಮಾತಾಡತ್ತಿದ್ದೆವು. ಅಲ್ಲಿ ತೋರಿಸಿದ್ದು ಈ ಗಿಡ ಹಚ್ಚಿದ ನಂತರ
1 ವರ್ಷದ ಬಾದ ಮೇಂಟೆನೆನ್ಸ್ ಮಾಡಬೇಕಾಯ್ತು ಅಂದ್ರೆ ಸುತ್ತಿದೆಲ್ಲ ಹುಲ್ಲು ಕೆತ್ತಿ ಹಾಕಿ ಇದಕ್ಕೆ ಫಿಕಸ್ಲಿಂದ ಏನಂತಂದ್ರೆ ಮೆತ್ತಗೆ ಮಣ್ಣು ಎಷ್ಟು 1 ಮೀಟರ್ ಇಂಟು 1 ಮೀಟರ್ ಏನದಲ್ಲ ಇದ್ರ ಸುತ್ತಮುತ್ತ ನಂತರ ಮೆತ್ತಗೆ ಮಾಡ್ಬೇಕು ಮಣ್ಣು. ಮೆತ್ತಗೆ ಮಾಡಿ ಈ ಗಿಡ ಬೆಳಿಲಾಕ ಬೆಳೀತಾ ಇದ್ರೆ ನಂತರ ಏನು ದನ ಕರುಗಳು ಏನೂ ತಿನ್ನಬೇಡ್ದಂತಂದು ಇಂಥ ಗಿಡಗಳದು ಮುಳ್ಳಿನ ಗಿಡಗಳದು ಈ ರೀತಿ ಕಟ್ಟಬೇಕು. ಇದು ಈ ವರ್ಷದಾಗಂತೂ ಕಟ್ಟಿದ್ದು ಕಾಣಿಸ್ತಾ ಇಲ್ಲ. ಏನ ಈಗ ನಿನ್ನ ಮನೆ ಏನಾರ ಒಂದು ತಿಂಗಳ ಈಚೆಗೆ ಏನಾರ ಕಟ್ಟ್ಯಾರೇನ್ರಿ ಇದು? ಭಾಳ ದಿವಸ ಆಯ್ತಲ್ರಿ ಇದು? ಇದು ಈಗ ನಿಮ್ದು ಈ ನಮ್ಮ ಮಳೆಗಾಲಿಗೇನು ಜೂನ್ ಹಿಡ್ಕೊಂಡು ಈಚೆಕಾರ ಕಟ್ಟಿದ ಅಲ್ಲ ಇದು. ಈಗ ತಿಂಗಳ ಈಚೆಗಂದ್ರೆ ಕಟ್ಟಿದ್ರೆ ಅದು ಹೊಸ ಅಲ್ಲ ಇದರ ಅಲ್ಲ. ಯಾಕಂತಂದ್ರೆ ಇದು ಕಟ್ಟಬೇಕಾಯ್ತಂದ್ರೆ ಅದು ತಪ್ಪಲು ಎಷ್ಟು ಇರ್ತಿತ್ತು ಕೆಳಗೇನಾದ್ರೆ ಇಲ್ಲಿ ಕಾಣಿಸ್ತಿತ್ತು. ಆಲ್ರೆಡಿ ಈಗ ಇದು ಮೇಂಟೆನೆನ್ಸ್ ಅಂತಂದು ಹೇಳಿ ಅವ್ರು ಬಿಲ್ ಎಬ್ಸಂತ ಪ್ರಯತ್ನ ಮಾಡ್ತಾರೆ. ಎಬ್ಸರೆಲ್ಲ ಗೊತ್ತಿಲ್ಲ, ಮೇಂಟೆನೆನ್ಸ್ ಅಂತ ಹೇಳಿ ದುಡ್ಡು ಲೂಟಿ ಮಾಡೋರೆಲ್ಲ ಗೊತ್ತಿಲ್ಲ. ಆದರೆ ನಾವು ಇಲ್ಲಿ ಲೈವ್ನಲ್ಲಿ ತೋರಿಸೋದೆ ಅಂತಂದ್ರೆ ಇವರು ಯಾರಿಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೇವೆ. ಇವರು ವರ್ಷ ಈಗ ಈ ವರ್ಷ ಗಿಡ ಹಚ್ಚಿದಿಲ್ಲ, ಹೋದ ವರ್ಷ ಗಿಡದಾಗ ಹಚ್ಚಿದವ. ಇವಕ್ಕೆಂದ್ರೆ ಮೇಂಟೆನೆನ್ಸ್ ಮಾಡಬೇಕಾಗಿತ್ತು, ಇವರು ಮೇಂಟೆನೆನ್ಸ್ ಮಾಡಿಲ್ಲ. ಮತ್ತು ಇನ್ನೂ ಒಂದು ಏನು ಇವರು ಒಂದು 3 ಕಿಲೋಮೀಟ್ರಿಗೆ ಒಂದು 900 ಮರಗಳು ಏನಂತಂದ್ರೆ ಇವ್ರದ್ದು ನಿಯಮ ಪ್ರಕಾರ ಅಂದರೆ 900 ಮರಗಳು ಹಚ್ಚಬೇಕು. ಆ 900 ಮರಗಳದಾಗ ಏನು ಒಂದು 10% ಬಜೆಟ್ ಏನು ಮಾಡ್ತಾರೆ ಅಂತಂದ್ರೆ ಎಲ್ಲರ ಅಲ್ಲಿ ಇಲ್ಲಿ ಮರಗಳೇನೋ ಹೋಗಿದ್ದಿರ್ತಾವಲ್ಲ ಅದೇ ಬಜೆಟ್ನಲ್ಲಿ ಏನಂತಂದ್ರೆ 10% ಕೊಡ್ತಾರೆ. ಅಲ್ಲಿ ಅಲ್ಲಿ ಹೋಗಿದಂಥ ಮರಗಳು ಏನಂದ್ರೆ ಹೋಗಿದಂಥ ಮರಗಳು ಅದೇ ಹಣ್ಣದಾಗ ಏನಂದ್ರೆ ಮರಗಳು ಹಚ್ಚಬೇಕು. ಮತ್ತೆ ಇವರು ಏನು ಒಂದು 10% ಮರಗಳು ಹೋಗ್ಯಾವ ಅಂದಾಗ 10% ಹೋಗಲಿ 20% ಹೋಗಲಿ 50% ಮರಗಳು ಹೋಗಿದ್ದಾವೆ. ಇದಿಲ್ಲ, ಒಂದು 50% ಉಳ್ಕೊಂಡವ ಅಂತಂದ್ರೆ ಇವರು ಮೇಂಟೆನೆನ್ಸ್ ಮಾಡುವ ಸಮಯದಲ್ಲಿ ಎಷ್ಟು ಮರಗಳಿದ್ದಾವೆ ಅದರದೇ ಮೇಂಟೆನೆನ್ಸ್ ಹಣ ತಕ್ಕೋಬೇಕು ಇವರು. ಕೆಲವೊಂದು ಜಾಗದಲ್ಲಿ ನಾವು ನೋಡಿದ್ದೇವೆ 60% ಮರಗಳು ಹೋಗಿದ್ದರೂ ಕೂಡ ಪೂರ 100% ನಂತರ ಇವ್ರು ನಾವು ಮೇಂಟೆನೆನ್ಸ್ ಮಾಡಿದೆವು ಅಂತಂದೇಳಿ ಹಣ ಲೂಟಿ ಮಾಡಿದ್ರೆ ನಾವು ತನಿಖೆ ಮಾಡಿಸಿದೆವು. ಯಾಕಂದ್ರೆ ಹೋದ ವರ್ಷ ನಾವು ಎಲ್ಲಿ ಅದು ಮನ್ನಳ್ಳಿ ರೋಡ್ ಇಲ್ಲ ಮನ್ನಳ್ಳಿ ರೋಡ್ ಅಲ್ಲಿ ನಾವು ತೋರಿಸಿದೆವು. ಮರಗಳು ಏನಂದ್ರೆ ನಮ್ಮ ಜೊತೆ ಅಧಿಕಾರಿನೂ ಇದ್ದರು ಎಣಿಸಿದಾಗ ಅಲ್ಲಿ ಎಷ್ಟು ಒಂದು 900 ಗಿಡಗಳು ಇದ್ದಲ್ಲಿ ನಮಗೆ ಅಂದ್ರೆ 180, 182 ಮರಗಳು ಸಿಕ್ಕಿದವು. ಕಟ್ಟಿಗೆ ಲೂಟಿ ಮಾಡಿದ್ರೆ ಅಂದ್ರೆ ಪೂರ 90 ಗಿಡಗಳು ಲೂಟಿ ಆಗಿದ್ದವು. ಅಂದ್ರೆ ಇಂತಹ ಭ್ರಷ್ಟ ಅಧಿಕಾರಿಗಳು ಇವತ್ತು ನಮ್ಮ ಸಾರ್ವಜನಿಕರ ತೆರಿಗೆ ಹಣ ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಎಂಬಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ನಮ್ಮದು ಸಚಿವರು ಏನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದ್ರ ಬಗ್ಗೆದಾಗ ನಮಗಿಂತ ಜಾಸ್ತಿ ಅವರಿಗೆ ಕಾಳಜಿ ಇರಬೇಕು. ಯಾಕಂತಾರೆ ಸರ್ಕಾರ ಅದಕ್ಕೆ ನೇಮಕ ಮಾಡ್ಕೊಂಡಿದ್ದಾರೆ ಅವರಿಗೆ ಈ ಮರಗಳಿಗೆ ಇದು ಮಾಡ್ಲಕ್ಕಂತಂದೆ. ಇಲ್ಲೊಂದು ಮರ ಹೋಗಿದೆ, ಇವತ್ತು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡಿತಕ್ಕಂಥ ಏನು ಅಧಿಕಾರಿಗಳು ಇದ್ದಾರೆ, ಈ ದಕ್ಷ ಅಧಿಕಾರಿಗಳು ಇಲ್ಲಿ ಮಾಡ್ತಕ್ಕಂತಹ ಕೆಲಸ ಏನಂತಂದ್ರೆ ಸಾರ್ವಜನಿಕರು ನೋಡಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ನೋಡಬೇಕು. ಇದು ಆ್ಯಕ್ಚುಲಿ ಈಗ ಮೇಂಟೆನೆನ್ಸ್ ಮಾಡಬೇಕಾಗಿತ್ತು, ಇವರು ಮೇಂಟೆನೆನ್ಸ್ ಮಾಡಿಲ್ಲ. ಈ ಸೈಡಿಗೆ ಒಂದು ಫೋನು, ಈ ಸೈಡಿಗೆ ಒಂದು ಫೋನ್, ಎರಡು ಇದು ಬಂಧುಗಳೇ ಇಲ್ಲಿ ನೋಡ್ಬೋದು. ಹಳ್ಳ ತಗೊಂಡು ಪೂರ ಹಣ್ಣು ತಗೊಂಡು ಗಾಡಿ ಇವ್ರು ಮೇಂಟೆನೆನ್ಸ್ ಮಾಡಿಲ್ಲ ಈ ವರ್ಷ. ಈಗ ಇಲ್ಲಿ ಮರಗಳು ಇಲ್ಲ ನೋಡಮ್ಮ, ಎಷ್ಟದ ಕೌಂಟ್ ಮಾಡ್ಕೊಂಡು ತನಿಖೆ ಮಾಡಿಸೋಣ. ತನಿಖೆ ಮಾಡಿಸಿ ಒಂದೇಳೆ ಇವರು ಮೇಂಟೆನೆನ್ಸ್ ಅಂತಂದ್ರೆ ಲೂಟಿ ಮಾಡಿದಿತ್ತಂತಂದ್ರೆ ಅಂಥ ಕಳ್ಳರಿಗೆ ಏನಂತಂದ್ರೆ ನಾವು ಅವರಿಗೆ ವಜಾಗೊಳಿಸಕ್ಕಂಥ ಅಂದ್ರೆ ಕೆಲಸ ನಾವು ಮಾಡಬೇಕಾಗಿದೆ. ಜನಗಳು ಎಚ್ಚೆಚ್ಕೊಂಡು ದಯವಿಟ್ಟು ಇದ್ರ ಬಗ್ಗೆದಾಗ ಜನಗಳು ಕೂಡ ನಂತರ ಅದು ನಿಮ್ಮ ಹಕ್ಕು. ನೀವು ಮತ ಹಾಕಿ ಗೆಲ್ಲಿಸಿದಂತಹ ಏನು ಜನಪ್ರತಿನಿಧಿಗಳು ಇರ್ತಾರ ಅವ್ರು ಕೂಡ ಇದ್ರ ಬಗ್ಗೆದಾಗ ಗಮನ ಹರಿಸ್ಬೇಕು. ನೀವು ಸಾರ್ವಜನಿಕರ ತೆರಿಗೆ ಹಣ ಏನು ನೀವು ಕಟ್ತಾ ಇದ್ರಿ ಅದೇನಂತಂದ್ರೆ ಲೂಟಿ ಮಾಡ್ತಾ ಇದ್ರೆ ನೀವು ಕಣ್ಣು ಮುಚ್ಕೊಂಡು ಕೂಡಬೇಡ್ದಂತಂದ್ರೆ ನಾವು ಹೇಳ್ತೀವಿ. ಈಗ ಸೋಲ್ಪುರದಿಂದ ನಾವು ಬೇರೆ ರಿಂಗ್ ರಸ್ತೆ ಫಾಸ್ಟ್ ಅಲ್ಲಿ ಮುಂದೆ ಹೋಗಾರ. ಈ ವರ್ಷದಲ್ಲಿ ಇವರು ಮೇಂಟೆನೆನ್ಸ್ ಮಾಡಿರೋದು ನಮಗೆ ಕಾಣಿಸ್ತಾ ಇಲ್ಲ. ಹಣ ಲೂಟಿ ಮಾಡಿದಾರ ಅಥವಾ ಇಲ್ಲ ನೋಡಿದ್ರೆ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗ್ತದ.
ಒಂದು ವೇಳೆ ಇವರು ಮೇಂಟೆನೆನ್ಸ್ ಅಂತ ದುಡ್ಡು ಎತ್ಕೊಂಡಿದ್ದಿತ್ತಂತಂದ್ರೆ ನಾವು ಇದಕ್ಕೆ ತನಿಖೆ ಮಾಡಿಸ್ತೇವೆ. ಇವ್ರು ಮಾಡ್ತಕ್ಕಂಥ ಹಲ್ಕ ಕೆಲಸಗಳಿಗೆ ಏನಂತ ನಾವು ಏನು ಸುಮ್ಮನೆ ಕೂಡೋದಿಲ್ಲ. ಇವತ್ತು ರಾಜ್ಯದಲ್ಲಿ ನಮ್ಮ ಪಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಎಂಬಂಥದ್ದೇನಂತಂದರೆ ತಮಗೆಲ್ಲರಿಗೂ ಗೊತ್ತಿದೆ. ಭ್ರಷ್ಟರಿಗೆ ಸಿಂಹಸನ್ನವಾಗಿ ಕೆಲಸ ಮಾಡ್ತಾ ಇದೆ. ಒಬ್ಬೊಬ್ಬರ ಮೇಲೆ 4-5 ಕೇಸುಗಳು, 8-10 ಕೇಸುಗಳಿದ್ದರೂ ಕೂಡ ಏನಂತಾರೆ ನಾವು ಇದಕ್ಕೆ ಹೆದರ್ತಾ ಇಲ್ಲ. ಬೆಳ್ಳಿ ಎಷ್ಟೇ ಕೇಸುಗಳಾಗಲಿ ಆದ್ರೆ ನಾವೇನಂತಾರೆ ಇದಕ್ಕೆ ಹೆದರೋರಲ್ಲ. ನೋಡ್ಬೋದು ಈಚ ಕಡೆ ಸೈಡ್ ಗಿಡಗಳು ಇಲ್ಲ, ತಗೊರ ಸೈಡ್ ಇಲ್ಲಿ ನಿಂದಿರಿ, ಸ್ವಲ್ಪ ನಿಂದಿರಿ ತೋರಿಸ್ತೇನೆ. ಹಿಂಗೆ ನೀವು ಮುಂದೆ ನೋಡಿ, ಇಲ್ಲಿ ನೋಡ್ಬೋದು ಇಲ್ಲಿ ಗಿಡಗಳು ಹಚ್ಚಿನ ಜಾಗಗಳಾಗ ಅದ್ರ ಮರಗಳಿಲ್ಲ. ಇಲ್ಲಿ ಎಷ್ಟು ದೂರ ಅಲ್ಲೊಂದು ಗಾಡಿ ಬರ್ತಾಯಿದೆ ನೋಡಿ, ಅಲ್ಲೊಂದು ಗಾಡಿ ಬರ್ತಾಯಿದೆ. ಇಲ್ಲಿ ನಿಮಗೆ ಗಾಡಿ ಕಾಣಿಸ್ತಾ ಇದ್ದಾವೆ. ಈ ಕಡೆ ಕೂಡ ಅಂತ ನಮಗೆ ಮರಗಳು ಕಾಣಿಸ್ತಾ ಇಲ್ಲ. ಇವ್ರೇನು ಇವು ಹೋದ ಸರಿ ಏನು ಇವರು ಗಿಡ ಹಚ್ಚಂಥ ಟೈಮಿನಾಗ ಒಂದು 10% ಅನುದಾನ ಅಂದ್ರೆ ಇಕ್ಕೋತಿದ್ರು. ಅದರೊಳಗೆ ಅಂದ್ರೆ ಈ ವರ್ಷ ಮರಗಳು ಹಚ್ಚಬೇಕಾಗಿತ್ತು ಇವರು. ಅದೇ ಅನುದಾನದಲ್ಲಿ ಇಡ್ತಕ್ಕಂಥ ಹಣದಲ್ಲಿಂದ ಏನಂದ್ರೆ ಇವರು ಮರಗಳು ಹಚ್ಚಬೇಕಾಗಿತ್ತು, ಹಚ್ಚಿಲ್ಲ. ದಯವಿಟ್ಟು ಇದಕ್ಕೆ ನಾವು ಸುಮ್ಮನೆ ಕೂಡೋದಿಲ್ಲ. ಮಾನ್ಯ ಲೋಕಾಯುಕ್ತ ಇಲಾಖೆಯ ಅಧಿಕಾರಿಗಳಿಗೆ ನಾವೇನಂತಿದ್ರೆ ಈ ಲೈವ್ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ. ನಿಮಗೆ ಬೇಕಾದಂಥ ಸಾಕ್ಷಿಗಳು ಲೈವ್ನಲ್ಲಿ ತೋರಿಸ್ತಾ ಇದ್ದೇವೆ. ಇಲ್ಲಿ ಅದು ನಡೆದಂಥ ಘಟನೆ, ನಿಮಗೇನು ದಾಖಲೆಗಳು ಬೇಕೋ ಅವು ದಾಖಲೆಗಳು ಕೂಡ ನಮ್ಮ ಹತ್ರ ಇದ್ದಾವೆ. ನೀವು ಯಾವಾಗ ನಮಗೆ ಕರಿತೀರಿ ಅವಾಗ ನಾವು ತಂದುಕೊಳ್ಳಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಆದರೆ ಸಾರ್ವಜನಿಕರೇ ನಿಮ್ಮೆಲ್ಲ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಅದನ್ನು ದಯವಿಟ್ಟು ನೀವು ಕಳ್ಕೋಬೇಡ್ರಿ ಅಂತಂದ್ರೆ ನಮ್ಮದು ಮನವಿ ಇದೆ. ಈ ಕಡೆ ಇಲ್ಲ, ಮರಗಳೇ ಇಲ್ಲ, ಗಾರಿಗಳು ಅವ. ಒಂದು ಸೈಡಿಗೆ ನಿಮ್ಮದು ನಿಮ್ಮ ರೂಟಿಗೆ ನೀವು ನಿಂದ್ರ ಸರ್ ಬಂಧುಗಳೇ. ಇಲ್ಲಿ ನಮಗೆ ಯಾಕೋ ಒಂದು 2-3 ಗಿಡಕ್ಕೆ ಇವರು ಸೈಡಿಗೆ ಹಾಕ್ತಾರೆ ಕಿಲ್ಕಿಲ್ಲ. ಈಗ ನಾವು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲಿ ನಮಗೆ ರಿಂಗ್ ರೋಡ್ ಹತ್ತದ. ಇವರು ಇವತ್ತು ಅಥವಾ ನಿನ್ನೆ ಇದು ಮಾಡಿದ್ರೆ ಮೇಂಟೆನೆನ್ಸ್ ಅಂದರೆ ಇವರು ಬಿಲ್ ಎತ್ತರ ಮಾಡ್ರೆ ಗೊತ್ತಿಲ್ಲ. ಆದರೆ ಮೇಂಟೆನೆನ್ಸ್ ಮಾಡಿದಂತೂ ಕಾಣಿಸ್ತಾ ಇದೆ ನಮಗೆ. ಯಾವ ರೀತಿ ಮೇಂಟೆನೆನ್ಸ್ ಮಾಡ್ರೆ ತೋರಿಸ್ತೇವೆ ನಾವು ನಿಮಗೆ. ಇದು ನಿಮಗೆ ಇದು ತಪ್ಪಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ನಿನ್ನ ಹಚ್ಚಿಂದದ ಅದು ಬಲ್ಕತ್ತ ಬಟ್ ತೋರಿಸ್ತೀವಿ. ನಿನ್ನ ಹಚ್ಚಿಂದ ಕಾಣಿಸ್ತದೆ ಇದು. ಇದು 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 ನೋಡ್ರಿ, ಇದು ತಪ್ಪಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು ನಿನ್ನೆ ಇದಂತರ ಹಚ್ಚಿದ್ದಾರೆ. ನಿನ್ನೆಲ್ಲ ಮೊನ್ನೆ ಅಂತ ತಿಳ್ಕೊರ. ಆದರೆ ಒಂದಿನ ಹಿಂದೆ ಹೋದ್ರೆ ಅಂತ ಹೋಗಲ್ಲ. ಕೆಳಗೆ ಯಾವ ಟೈಪ್ ಇವರು ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತಂದು ಇದು ನೋಡ್ಬೇಕಾಗಿದೆ. ಇಲ್ಲಿ ಕೆಲಸ ಮಾಡ್ತಕ್ಕಂತಹ ಏನು ಕಾರ್ಮಿಕರು ಇರ್ತಾರ, ಏನವ್ರ ಸಿಬ್ಬಂದಿಗಳು ಮಾಡ್ತಾರ, ಅವರು ಮೇಲೆ ನೋಡ್ತಕ್ಕಂಥ ಅಧಿಕಾರಿಗೆ ಒಂದು ಸ್ವಲ್ಪರ ಮಾನ ಮರ್ಯಾದೆ. ಅನ್ನ ತಿಂಬಂಥ ಒಬ್ಬ ವ್ಯಕ್ತಿ, ಅನ್ನ ತಿಂಬಂಥ ಅಧಿಕಾರಿ ಇದ್ರೆ ಈ ರೀತಿ ಏನಂತ ಕೆಲಸ ಮಾಡಕ್ಕೆ ಬಿಡ್ತಿಲ್ಲ. ಅನ್ನಕ್ಕೆ ಬಿಟ್ಟು ಅವ ಮತ್ತೆ ಬೇರೆ ಏನೋ ತಿಂತಾ ಇದ್ದಾನೆ. ಹಾಗಾಗಿ ನಂತರ ಇದಕ್ಕೆ ಈ ರೀತಿ ಇದು ಮೇಂಟೆನೆನ್ಸ್ ಇದಕ್ಕೆ ಯಾಕಂದ್ರೆ 1 ಮೀಟರ್ ಆಗಿ ಇಲ್ಲಿ ಕೆದರ್ಬೇಕಾಗಿತ್ತು. ಕೆದರ್ ಮೆತ್ತಗೆ ಮಾಡಿ ಹುಲ್ಲಿನ ತೆಗೆದು ಹಾಕಿ ಇದು ಕಟ್ಟಬೇಕಾಗಿತ್ತು, ಆಮೇಲೆ ಕಟ್ಟಬೇಕಾಗಿತ್ತು. ಅಲ್ಲಿ ಕಾಣಿಸ್ತಾ ಇತ್ತು ಅಲ್ಲಿ ಮುಂದೆ. ಬಂಧುಗಳೇ, ದಯವಿಟ್ಟು ನಾವು ನಿಮಗೆ ಹೇಳ್ಕೊಂಬದೇನು ಒಂದು ಉದಾಹರಣೆ ಕೊಡ್ತೇನೆ. ಮನೆಗೆ ನಾವು ಅನ್ನ ಮಾಡ್ತೇವೆ ಅಂತಂದ್ರೆ ಪೂರ ಅಂತೂ ಯಾರು ಕಿವುಚು ನೋಡಲ್ಲ. ಇಲ್ಲಿ ಇಷ್ಟ್ರ ಮೇಲೆ ನೀವು ತಿಳ್ಕೊಬೇಕು. ಇಲ್ಲಿನೂ ಮತ್ತು ಆ ಕಡೆ ಸೈಡಲ್ಲಿ ಅಲ್ಲಿ ಮರಗಳು ಆಚೆ ಸೈಡ್ನಲ್ಲಿ ಒಂದು 2 ಗಿಡ ಕಾಣಿಸ್ತದೆ. ಆ ಲೈನಿಗೆ ಈ ಲೈನ್ ಒಂದು ಉದಾಹರಣೆಗೆ ಇನ್ನು ನಮ್ಮ ಜಿಲ್ಲೆಯಲ್ಲಿ ಇವರು ಯಾವ ರೀತಿ ಮಾಡಿದಾರ ಅಂತ ನೀವು ಹತ್ರ ಗಮನಿಸ್ಬೋದು.
ಬಾಜುದ ಗಿಡಕ್ಕೆ ಸ್ವಲ್ಪ ಎಷ್ಟು ಇಲ್ಲಿದು ಒಂದು ಇದೊಂದು ಮರ ಆದರೆ ಆಚೆಗೆ ನೆಕ್ಸ್ಟ್ ಮತ್ತೊಂದು ಮರ, ಅದು ನೆಕ್ಸ್ಟ್ ಮರಕ್ಕೆ ಕಟ್ಟಿದ್ದಾರೆ, ಇದಕ್ಕೆ ಕಟ್ಟಿಲ್ಲ. ಇಲ್ಲಿ ಕೆಳಗಿನ ಹುಲ್ಲು ಕೆತ್ತಿಲ್ಲ ಮತ್ತು ಆ ಮುಳ್ಳನ್ನು ಕಟ್ಟಿಲ್ಲ. ಮತ್ತು ಮುಂದೆ ಇಲ್ಲಿ ಮಾಡಿದಂಥ ನಾಲಾಯಕ ಮುಳ್ಳು ಕಟ್ಟಿದ್ದಾನೆ. ಯಾಕಂದ್ರೆ ಮ್ಯಾಲಿಂದ ಹೋಗೋರಿಗೆ ರೋಡಿಗೆ ಹೋಗ್ಲತ್ರ ಕಾಣಿಸ್ಬೇಕಲ್ಲ ಕಟ್ಟಿರಂತಂದು. ಯಾರು ಬಂದು ನೋಡ್ತಾರೆ ಇಂಥ ಹುಲ್ಲಾಗ? ಬಂಧುಗಳೇ, ನೀವು ಎಂಥ ಮೂಲೆಗೆ ಹೋಗಿ ನೀವು ಕೆಲಸ ಮಾಡಿರಿ. ಈ ಭ್ರಷ್ಟ ಅಧಿಕಾರಿಗಳ ಎಂಥ ಮೂಲೆಗೆ ಹೋಗಿ ಎಂಥ ಯಾವುದೇ ಟೈಪ್ ಮಾಡ್ಕೊಂಡು ನಾವು ಬಚಾವ್ ಆಗ್ತೇವೆ ಅಂತಂದು ಇವ್ರು ಮಾಡ್ತಾ ಇದ್ದಿರಬೇಕು. ಆದರೆ ನೀವು ಎಂಥ ಮೂಲೆಗೆ ಹೋಗಿ ಎಷ್ಟೇ ಭ್ರಷ್ಟಾಚಾರ ಮಾಡಿದ್ರು ನಮ್ಮ KRS ಪಕ್ಷ ನಿಮಗೆ ಎಂದಿಗೂ ಬಿಡಲ್ಲ. ನೋಡ್ಬೋದು ಇಲ್ಲಿ ಕೆಳಗೆ ಮೇಂಟೆನೆನ್ಸ್, ಹುಲ್ಲು ಕೆತ್ತಿಲ್ಲ, ನೆಲ ಅಗದಿಲ್ಲ, ಪಿಕಾಸ್ ತಗೊಂಡು ಮೆತ್ತಗೆ ಮಾಡಬೇಕಾಗಿತ್ತು ಮಾಡಿಲ್ಲ. ಆದರೆ ಮುಳ್ಳು ಹಚ್ಚಿದ್ದಾರೆ. ಇದು ಬಿಲ್ ಬೋಕಸ್ ಬಿಲ್ ಎತ್ಕೊಂಬ ಪ್ರಯತ್ನ ನಡೆದಂತ ನಮಗೆ ಕಾಣಿಸ್ತಾ ಇದೆ. ನೋಡೋಣ, ಬಿಲ್ ಎತ್ತಿತ್ತು ಅಂದ್ರೆ ಇವ್ರಿಗೆ ಎಲ್ಲಿಗೆ ಹೋಗಿ ಮುಟ್ಟಿಸ್ಬೇಕು ಅಂಬಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಇನ್ನೂ ಒಂದು ಸಮಸ್ಯೆ ಏನಂದ್ರೆ, ಈ ಅರಣ್ಯ ಇಲಾಖೆದ ಮೇಲಿರ್ತಕ್ಕಂಥ ದಕ್ಷ ಅಧಿಕಾರಿಗಳು ಅವರಿಗೊಂದು ಸ್ವಲ್ಪ ಏನರ ಮಾನ ಮರ್ಯಾದೆ ಇದ್ದರೆ ಅವ್ರ ಕೆಳಗೆ ನಡೀತಾ ಇದಲ್ಲ ಇಂಥ ಕೆಲಸ, ಇವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ನಿಮ್ಮಂಥ ನೀಚರಿಂದ ಇವತ್ತು ನಮ್ಮ ಇಲಾಖೆ ಕೆಟ್ಟ ಹೆಸರು ಹೊಂಟಿದೆ. ಏನು ಕೆಲಸ ಮಾಡಿರಿ ಅಂತಂದೇಳಿ ಅವ್ರಿಗೆ ವಜಾಗೊಳಿಸ್ಬೇಕು, ಅವ್ರ ಮೇಲೆ ದಂಡ ಹಾಕಬೇಕು. ಇಲ್ಲಿ ಮಾಡಿದಂಥ ಏನು ಅವರು ಲೂಟಿ ಮಾಡಿದಂಥ ಹಣ ಸರ್ಕಾರಕ್ಕೆ ವಾಪಸ್ ಕಟ್ಲಾಕ ಹಚ್ಚಬೇಕು. ಆ ದಕ್ಷ ಅಧಿಕಾರಿಗಳಿಗೆ ಏನಾರ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂದರೆ ಅವ್ರು ಇವ್ರ ಮೇಲೆ ಆ್ಯಕ್ಷನ್ನೇ ತಗೊಂಬಲ್ಲ. ಯಾಕಂದ್ರೆ ಅವರು ಇದರಲ್ಲಿ ಪಾಲುದಾರರು ಇರ್ತಾರಂಬಂಥ ಒಂದು ನಮಗೆ ಅನುಮಾನ. ಹಾಗಾಗಿ ಏನಂತಾರೆ, ನಾವು ಇವರಿಗೆ ದೂರು ಕೊಟ್ಟರು ಕೂಡ ಇವರು ಆ್ಯಕ್ಷನ್ ತಗೊಂಬಲ್ಲ. ಅದಕ್ಕಾಗಿ ನಾವೇನು ಮಾಡ್ತಾಯಿದ್ದೀವಿ, ಲೋಕಾಯುಕ್ತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಬಂಧುಗಳಿದು ರಿಂಗ್ ರಸ್ತೆ, ಈ ಕಡೆದು ನಾವು ಚಿಕ್ಕಪೇಟ್ಲಿಂದ ಜ್ಞಾನಸುಧಾ ಕಾಲೇಜು ಹಮೆಲ್ಲಾಪುರ ಮಾಡಿಕೊಂಡು ಈಗ ಇಲ್ಲಿಗೆ ಬಂದಿದ್ದೇವೆ. ಹಿಂಗಾಗಿ ಬೀದರ್ಗೆ ಹೋಗ್ಲಕ್ಕ ಅಗ್ರಾರ ಮೀರಾಗಂಜು ಏನಂತಾರ ಅಲ್ಲಿ ಮುಂದೆ ಹೋದ್ರೆ ಅಲ್ಲಿ ಹೊಡ್ಡೆ ಹೋಯ್ತಿಗೆ ತಡನಂತರ ಬೀದರ್ ಹತ್ತದ, ಕೋಟೆ ಕಿಲ ಹತ್ತದ. ಈ ಕಡೆ ಹೋದ್ರೆ ದೇವದೇವನ ಗಾರ್ಡನ್ಗೆ ಹೋಗ್ತದ. ಈ ಕಡೆದು ಹೋದ್ರೆ ನಾವು ಸೋಲ್ಪುರಕ್ಕೆ ಹೋಗ್ತೇವೆ. ಈಗ ನಾವು ಬಂದೇವಲ್ಲ, ಅದು ಸೋಲ್ಪುರಕ್ಕೆ ಹೋಗ್ತೀವಿ. ಇಲ್ಲಿಗೆ ಬಂದು ಮುಟ್ಟಿದ್ದೇವೆ ನಾವು. ಈ ಲೈವ್ ನಾವು ಕ್ಲೋಸ್ ಮಾಡಿ ಮತ್ತು ಮುಂದೆ ಎಲ್ಲಿ ಕಪ್ಲಾಪುರ ರಸ್ತೆಯಲ್ಲಿ ಎಲ್ಲಿ ಕಪ್ಲಾಪುರ ಕ್ರಾಸ್ನಲ್ಲಿ ಏನಂತಾರೆ ಇವರು ಹೋಗಿ ಅಲ್ಲಿಂದ ಲೈವ್ ಮಾಡ್ತೇವೆ. ಯಾಕಂದ್ರೆ ಅಲ್ಲಿದೊಂದು 3 ಕಿಲೋಮೀಟರ್ ಮಾಡಿದೆ ಅಂತ ಬಿಲ್ ಎಬ್ಸಿದ. ಹಾಂ, ಇದು ಇಲ್ಲ, ಸ್ವಲ್ಪರಿಂದ ಆಯ್ತು ಹೋಗಿ ಬಂದಿದ್ದೇವಲ್ಲ ಹೇಳ್ದೆ ನಾನು. ಈಗ ಮುಂದೆ ನಾವು ಹೋಗೋದಲ್ಲಿ ಈಗ ಹಮ್ಮೆಲಪುರ ಒಂದು ಯಾವುದು ಇದು ಆಯಿತು. ಹಾಂ, ಎಲ್ಲೆಲ್ಲಿ ಬಂದೇವು ನಾವು? ಚಿಕ್ಕಪೇಟೆಯಿಂದ ಜ್ಞಾನಸುಧಾ ಕಾಲೇಜು. ಅದು ಎಷ್ಟು ಕಿಲೋಮೀಟ್ರ್ ಆಗಿತ್ತು? 2 ಕಿಲೋಮೀಟ್ರ್ದಾಗ ಅವ್ರು ಏನಂತಾರೆ 6 ಕಿಲೋಮೀಟ್ರ್ ಅಂತಂದು ಹೇಳಿ ಬಿಲ್ ಎಬ್ಸಿದ್ದು. ಮತ್ತು ಜ್ಞಾನಸುಧಾ ಕಾಲೇಜಿನಿಂದ ಹಮೆಲ್ಲಾಪುರ ಅಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಅದು? 3 ಕಿಲೋಮೀಟ್ರ್ ಅಂತಂದು ಬಿಲ್ ಎಬ್ಸಿದ್ದಾರೆ 2023-24 ಸಾಲಿನಲ್ಲಿ. ಮತ್ತು ಅದರ ನಂತರ ಹಮೆಲ್ಲಾಪುರದಿಂದ ಇಲ್ಲ ಮಲ್ಕಾಪುರ ಇಲ್ಲ, ಹಮೆಲ್ಲಾಪುರಲಿಂದನೂ ದೇವದೇವನ ಗಾರ್ಡನ್ಗೆ ಮಧ್ಯದಲ್ಲಿ ನಮಗೆ ಏನಂತಾರೆ ಇಲ್ಲಿ ಒಂದೆರಡು ಈ ಕಡೆ ಗಿಡಗಳು ಹಚ್ಚಿದ್ದು ಕಾಣಿಸಿದ ಕಡೆದು ನಾವು ಈ ಕಡೆ ಸೋಲ್ಪುರ ತನಕ ಹೋಗಿ ಬಂದಿದ್ದೇವೆ. ಅಲ್ಲಿ ಏನಂದ್ರೆ ಇವ್ರದ್ದು ವ್ಯವಸ್ಥೆ ಇದೆ ಅಂತ ತೋರಿಸಿದ್ದೇವೆ ನಾವು. ಈಗ ಅಲ್ಲಿ ಹಮೆಲ್ಲಾಪುರದಿಂದ ಈಗ ಸೋಲ್ಪುರಕ್ಕೆ ಹಮೆಲ್ಲಾಪುರಲಿಂದ ದೇವನ ಗಾರ್ಡನ್ಗೆ ಹೋಗೋಂಥ ರಸ್ತೆಗೆ ನಾವೀಗ ಹೋಗ್ತೇವೆ ಅಂತಂದು ಹೇಳ್ತಾ ಇದ್ದೀವಿ. ಬಂಧುಗಳೇ, ಇದು ಲೈವ್ ಇಷ್ಟಕ್ಕೆ ನಾವು ಕ್ಲೋಸ್ ಮಾಡಿ ಮತ್ತು ಮುಂದೆ ಮಲ್ಕಾಪುರ ಬಲ್ಲಿ ಹೋಗಿ ಮತ್ತೆ ನಾವು ಲೈವ್ ಬರ್ತೇವೆ ಅಂತಂದು ಹೇಳ್ತಾ ಇದ್ದೇವೆ ಬಂಧುಗಳು. ಸ್ಟಾರ್ಟ್. ಬಂಧುಗಳೇ ನಮಸ್ಕಾರ, ನಾನು ಹನುಮಂತ ಮಟ್ಟೆ
ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ಇಂದು ನಾವು ಬರೋದು ಬೀದರು. ಈ ಕಡೆ ನೋಡಿದಾಗ ಅವರಿಂದ ಹೋಗುವಂತಹ ರಸ್ತೆ ಇದು. ಈ ಕಡೆ ಹೋದ್ರೆ ಮಧ್ಯದಲ್ಲಿರ್ತಕ್ಕಂಥ ಏನು ನಮ್ಮ ಚಿಕ್ಕಪೇಟೆ ಗ್ರಾಮ ಇದು. ಚಿಕ್ಕಪೇಟೆ ಗ್ರಾಮದಿಂದ ದೇವದೇವನ ಗಾರ್ಡನ್ಗೆ ಹೋಗುವಂತಹ ಇದು ರಸ್ತೆ. ಈ ರಸ್ತೆಯಲ್ಲಿ ನಾವು ಈ ರಸ್ತೆ ಕಡೆಗೆ ಯಾಕೆ ನಾವು ಲೈವ್ ಮಾಡ್ತಾ ಇದ್ದೇವೆ ಅಂದಾಗ ನೋಡ್ತಿರ್ಬೋದು, ಇದು ದೊಡ್ಡ ರೋಡ್ ನೌಬಾದ್ನಿಂದ ರಿಂಗ್ ರೋಡ್ ಏನಂತಾರೆ ಹೈದರಾಬಾದ್ ರೋಡ್ ಹೋಗಿ ಟಚ್ ಆಗ್ತದ. ನಮ್ಮ ಸಾರ್ವಜನಿಕರ ತೆರಿಗೆ ಹಣ, ನಾವು ಕಟ್ತಕ್ಕಂತಹ ತೆರಿಗೆ ಹಣ ಏನು ಅಧಿಕಾರಿಗಳು ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಎಂಬಂಥದ್ದೇನಂತಾರೆ ಇವತ್ತು ನಾವು ನಿಮಗೆ ಸ್ಪಷ್ಟವಾಗಿ ಏನಾದ್ರು ತೋರಿಸಲಿಕ್ಕೆ ಬಂದಿದ್ದೇವೆ. ಉದಾಹರಣೆಗೆ ಏನಂತಂದ್ರೆ ಇಂದು ನಾವು ಮಾಡ್ತಕ್ಕಂಥದ್ದು ಅರಣ್ಯ ಇಲಾಖೆಯಲ್ಲಿ ಕೆಲವೊಂದು ಅಧಿಕಾರಿಗಳು, ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ಸಾರ್ವಜನಿಕರ ತೆರಿಗೆ ಹಣ ಯಾವ ರೀತಿ ಕೊಳ್ಳೆ ಹೊಡಿತಾ ಇದ್ದಾರೆ, ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಅದನ್ನು ನಾವು ನಿಮಗೆ ತೋರಿಸ್ಬೇಕಾಗ್ಯದ. 2023-24ರಲ್ಲಿ ಸುಮಾರು 19,12,200 ರೂಪಾಯಿ ನಂತರ ಖರ್ಚು ಮಾಡಿ 18,000 ಗಿಡಗಳು 6 ಕಿಲೋಮೀಟರ್ ಒಳಗಾಗಿ ನಂತರ ಕೂಡಿಸ್ಯಾರ ಅವರು. ಅದನ್ನು ನಾವು ನಿಮಗೆ ತೋರಿಸ್ಬೇಕಾಗ್ಯದ. 2 ವರ್ಷ ಅಂದ್ರೆ 23-24 ಅಂತಂದ್ರೆ ಈಗ 2 ವರ್ಷದ ಮರಗಳು ಏನಂತಂದ್ರೆ ಎಷ್ಟು ಎತ್ತರಕ್ಕೆ ಬೆಳಿತವೆ ಎಂಬಂಥದ್ದು ನಿಮಗೂ ಗೊತ್ತಿದೆ. ಅದನ್ನು ನಾವು ತೋರಿಸ್ಬೇಕಾಗಿದೆ. ಇವರು ನಿಜವಾಗಿ 2 ವರ್ಷದ ಹಿಂದೆ ಏನಂತಂದ್ರೆ ಏನು 23-24ನೇ ಸಾಲಿನಲ್ಲಿ ಹಚ್ಚಿದಾರ ಅಥವಾ ಇಲ್ಲ ಎಂಬಂಥದ್ದು ನಿಮಗೆ ಈ ಲೈವ್ನಲ್ಲೇ ತೋರಿಸ್ತೇವೆ. ಮತ್ತು ಇನ್ನೂ ಒಂದು ಮರ ಬೆಳೆಸ್ಬೇಕಾಯ್ತು ಅಂತಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಯಾವ ರೀತಿ ಮರಗಳು ಬೆಳೆಸ್ಬೇಕೆಂಬುದು ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಅದೇ ಹ್ಯಾಂಗೆ ಬೆಳೆಸ್ಬೇಕೆಂಬಂಥದ್ದು ಏನಂತಂದ್ರೆ ಅವರಿಗೆ ಆ ಸಂಬಳನೂ ಕೊಡ್ತದೆ ಸರ್ಕಾರ. ಅದು ನಮ್ಮ ತೆರಿಗೆ ಹಣದಾಗೆ. ಒಂದು ಮರ ಬೆಳೆಸ್ಬೇಕಾಯ್ತು ಅಂತಂದ್ರೆ ಸುಮಾರು 1,000 ರೂಪಾಯಿ ಖರ್ಚು ಬರ್ತದೆ. ಅದಕ್ಕೆ ಅಂದಾಜು 1,000 ಖರ್ಚು ಬರ್ತದ. ಅವ್ರು ಹೇಳ್ತಾರೆ ಚಿಕ್ಕಪೇಟೆ ಗ್ರಾಮದಿಂದ ದೇವದೇವನ ಗಾರ್ಡನ್ಗೆ ಹೋಗುವಂಥ ರಸ್ತೆಯಲ್ಲಿ 6 ಕಿಲೋಮೀಟರ್ 6 ಕಿಲೋಮೀಟರ್ದಾಗ ಏನಂತಂದ್ರೆ 1800 ಗಿಡ ಏನಂತಾರೆ ಅಂದ್ರೆ 1,800 ಗಿಡಗಳು ಏನಂತಾರೆ ಕೂಡಿಸಿದೇವೆ ಅಂತ ಹೇಳ್ತಾರೆ. ಇಲ್ಲಾರ ನಮಗೆ ಕಾಣಿಸ್ತಾ ಇಲ್ಲ. ಮತ್ತೆ ಮುಂದೆ ಹೋದ್ರೆ ಏನಂತಂದ್ರೆ ಕಾಣಿಸ್ತಿರ್ಬೋದು. ಏನಾಗ್ಯದ ಸತ್ಯ ಮತ್ತು ಅಸತ್ಯ ಇಲ್ಲಿರ್ತಕ್ಕಂತಹ ಏನು ಸಾರ್ವಜನಿಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಏನಂತಂದ್ರೆ ನೋಡಬೇಕು. ಮುಖ್ಯವಾಗಿ ಕೆಲವೊಂದು ಅಧಿಕಾರಿಗಳು ಮಾಡ್ತಕ್ಕಂತಹ ಭ್ರಷ್ಟಾಚಾರ ಅದೇನಂತಂದ್ರೆ ತನಿಖೆ ಆಗ್ತದ, ಅವ್ರ ಮೇಲೆ ಆಕ್ಷನ್ ಆಯ್ತದ ಎಂಬಂಥದ ನಂಬಿಕೆ ಕೂಡ ಏನಂತಂದ್ರೆ ಜನಗಳು ಕಳ್ಕೊಂಡಿದ್ದಾರೆ, ಅಧಿಕಾರಿಗಳು ಕಳ್ಕೊಂಡಿದ್ದಾರೆ. ಹಾಗಾಗಿ ನಾವು ಈ ಲೈವ್ ಮುಖಾಂತರ ಹೇಳೋದು ನಮ್ಮ ಏನು ಲೋಕಾಯುಕ್ತ ಇದಲ್ಲ, ಹಾಗಾಗಿ ಏನಂತಂದ್ರೆ ಆ ಲೋಕಾಯುಕ್ತ ಅಧಿಕಾರಿಗಳಿಗೆ ಏನಂತಾರೆ ನಾವು ಅವರ ಗಮನಕ್ಕೆ ತರ್ತಾ ಇದ್ದೇವೆ. ಇಲ್ಲಿರ್ತಕ್ಕಂಥ ಏನು ಒಂದು ಭ್ರಷ್ಟಾಚಾರ, ಇಲ್ಲಿರ್ತಕ್ಕಂಥ ಏನು ಅವ್ಯವಹಾರ ಇದು ನಡೆದದ ನಾವು ನಿಮಗಾಗಿ ಏನಂತಾರೆ ಕ್ಲಿಯರ್ ಆಗಿ ತೋರಿಸ್ತೇವೆ. ಬೇಕಾದ್ರೆ ನೀವು ತನಿಖೆ ಮಾಡಿ ನಿಮಗೆ ಬೇಕಾದಂಥ ದಾಖಲೆಗಳೇನಂತಂದ್ರೆ ನಾವು ಕೊಂಡಕ್ಕೇನಂತಾರೆ ರೆಡಿ ಇದ್ದೇವೆ. ಹಾಗಾಗಿ ಏನಂತಾರೆ ಏನು ಭೀ ನಾವು ಮಾತಾಡಬೇಕಾಯ್ತಂದ್ರೆ ಸಾಕ್ಷಿಗಳಂದ್ರೆ ನಮ್ಮ ಹತ್ತಿರ ಇಟ್ಟುಕೊಂಡು ಏನಂತಾರೆ ನಾವು ಮಾತಾಡ್ತಾ ಇದ್ದೇವೆ. ಈ ನನ್ನ ಕೈಯಲ್ಲಿ ಇರ್ತಕ್ಕಂಥದ್ದು ಖಾಲಿ ಚಿಕ್ಕಪೇಟೆ ಗ್ರಾಮದಿಂದ 6 ಕಿಲೋಮೀಟರ್ ಮುಂದಕ್ಕೆ ಏನಂದ್ರೆ ದೇವದೇವನ ಹೋಗಂತ ರಸ್ತೆಗೆ ಏನಂತಾರೆ 6 ಕಿಲೋಮೀಟರ್ ಕೆಲಸ ಮಾಡಿದ್ರೆ ಇದರ ದಾಖಲೆತೆಗಳಿದ್ದಾವೆ. ಮತ್ತು ಇದೇ ಒಂದೇ ಸ್ಥಳದಲ್ಲಿ ಮಧ್ಯದಲ್ಲಿ ಜ್ಞಾನಸುಧಾ ಸ್ಕೂಲಿಂದ
ಅಲ್ಲಿರ್ತಕ್ಕಂಥ ಕ್ರಾಸ್ದಿಂದ 3 ಕಿಲೋಮೀಟರ್ ಮುಂದಕ್ಕೆ ನಂತರ ಮತ್ತೆ ಮರಗಳು ಹಚ್ಚಿದೆ ಅಂತ ಬಿಲ್ ಎಬ್ಬಿಸಿದ್ದಾರೆ. ಬಿಡಿಬೇಡಪ್ಪ. ಮತ್ತು ಅಲ್ಲಿಂದ ಮಲ್ಕಾಪುರ ಗ್ರಾಮದಿಂದ ಅಂದ್ರೆ ದೇವದೇವನ ಹೋಗಂತಹ ಮಧ್ಯದಲ್ಲಿರ್ತಕ್ಕಂಥ ಗ್ರಾಮಗಳು, ಆ ಮಲ್ಕಾಪುರದಿಂದ ಮುಂದೆ 3 ಕಿಲೋಮೀಟರ್ ದೇವದೇವನ ಗಾರ್ಡನ್ಗೆ ಏನಂತಂದ್ರೆ 3 ಕಿಲೋಮೀಟರ್ ಮರಗಳು ಹಚ್ಚಿದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಇದು ಎಷ್ಟು 15 ಕಿಲೋಮೀಟರ್, 6 ಕಿಲೋಮೀಟರ್ ಚಿಕ್ಕಪೇಟ್ಲಿಂದ ದೇವದೇವನ ಗಾರ್ಡನ್ಲಿಂದ 3 ಕಿಲೋಮೀಟ್ರು 9 ಕಿಲೋಮೀಟರ್ ಆಯಿತು. ಹಮೆಲ್ಲಪುರದಿಂದ 3 ಕಿಲೋಮೀಟರ್ ಮುಂದಕ್ಕೆ ಅಂತಂದರೆ 12 ಕಿಲೋಮೀಟರ್ ಆಯಿತು. ಮತ್ತು ಮಲ್ಕಾಪುರ ಗ್ರಾಮದಿಂದ 3 ಕಿಲೋಮೀಟರ್ ಅಂದರೆ 15 ಕಿಲೋಮೀಟರ್ ಆಯಿತು. ನಾ ಹೇಳ್ತಾ ಇರೋದು 19,12,200 ರೂಪಾಯಿ ಖಾಲಿ 6 ಕಿಲೋಮೀಟರ್ದು ಮಾತ್ರ ಏನಂತಾರೆ ನಾ ಹೇಳ್ತಾ ಇದ್ದೀನಿ. ಮುಂದೆ ಹೋಗಿದ ನಂತರ ನಿಮಗೆ ಆ 3 ಕಿಲೋಮೀಟರ್ ಏನು ಒಂದೊಂದು ಗ್ರಾಮದಲ್ಲಿ ಹಿಡ್ಕೊಂಡು ಅವ್ರ ಹೆಸರು ಕೊಟ್ಟು ಲೂಟಿ ಮಾಡಿದಾರಲ್ಲ, ಅದು ಕೂಡ ಏನಂತಂದ್ರೆ ಒಂದೊಂದು ದಾಖಲೆಗಳು ಹಿಡ್ಕೊಂಡು ಏನಂತಾರೆ ನಾವು ನಿಮಗೆ ಸ್ಪಷ್ಟವಾಗಿ ತೋರಿಸ್ತೇವೆ. ಆ ಗಿಡಗಳು 2 ವರ್ಷದಿಂದ ಇದ್ದಾವ ಇಲ್ಲ. ಮತ್ತು ಅದರ ನಂತರ ಏನು ಮಾಡಿದ್ರು ಅಂತಂದರೆ ಇವರು 24-25ನೇ ಸಾಲಿನಲ್ಲಿ ಕೂಡ ಮೇಂಟೆನೆನ್ಸ್ ಹಣ ಕೂಡ ಏನಂತಾರೆ ಅವರು ಲೂಟಿ ಮಾಡ್ಕೊಂಡಿದ್ದಾರೆ. ಈಗ ಅವರು ಮೇಂಟೆನೆನ್ಸ್ ಅಂದರೆ ಯಾವ ರೀತಿ ಮಾಡಬೇಕು, ಮರಗಳು ಯಾವ ರೀತಿ ಬೆಳೆಸಬೇಕು, ಅದ್ರ ಬುಡದಾಗಿಂದ ಏನಂತಂದ್ರೆ ಯಾವ ಟೈಪ್ ಏನಂತಂದ್ರೆ ಅದಕ್ಕೆ ವ್ಯವಸ್ಥೆ ಇದ್ದರೆ ಏನಂತಾರೆ ಗಿಡ ಮರ ಏನಂತಾರೆ ಸರಿಯಾಗಿ ಚೆನ್ನಾಗಿ ಬೆಳೀತದ, ಮುಂದೆ ಏನಂತಾರೆ ನಾಳೆಯಿಂದ ದಿನ ಏನಂತಾರೆ ಸಾರ್ವಜನಿಕರ ಉಪಯೋಗ ಆಯ್ತದ ಅಂಬಂಥದ್ದು ಏನಂತಂದ್ರೆ ತಮಗೆ ನಾವು ತೋರಿಸ್ತೇವೆ. ಈಗ ಹೋಗೋಣ ಬರ್ರಿ ಬಂಧುಗಳೇ, ನಿಮಗೆ ಸ್ವಲ್ಪ ತೋರಿಸ್ತೇವೆ. ಯಾಕಂದ್ರೆ ಇದು ನಮಗೆ ದೇವದೇವನ ಗಾರ್ಡನ್ ಇಲ್ಲಿದು ಇಲ್ಲ ಅಂತಂದರೆ 10-12 ಕಿಲೋಮೀಟರ್ ಆಗ್ತದೆ. ಅಷ್ಟು ದೂರ ನಡ್ಕೊತಾ ಹೊತ್ತು ಹೋಗ್ಲಿಕ್ಕಾಗಲ್ಲ. ನಾವು ಬೈಕ್ ಮೇಲೆ ಏನಂತಾರೆ ಹೋಗ್ತೇವೆ. ಸ್ವಲ್ಪ ನಿಮಗೆ ತೋರಿಸಿ ನಮ್ದು 1-2 ಗಿಡಗಳು ಬರ್ತಿಗೆ ತಡೆದ್ರೆ ನಾವು ನಿಮಗೆ ತೋರಿಸ್ತೇವೆ. ತೋರಿಸಿ ಏನಂತಂದ್ರೆ ಆಮೇಲೆ ನಾವು ಬೈಕ್ ಮುಖಾಂತರ ನಿಮಗೆಲ್ಲ ಲೈವ್ ಅಲ್ಲಿಗೆ ಹೋಗೋಸ್ ತನಕ ನಾವು ಲೈವ್ ಚಾಲು ಇರ್ತೇವೆ ಅಂತ ಹೇಳ್ತಾ ಇದ್ದೇವೆ. ಏನು ಮರಗಳಂತೂ ಕಾಣಿಸ್ತಾ ಇಲ್ಲ ಇಲ್ಲಿ. ಇದು ಇವರು ಹಚ್ಚಿದ ಮರನೇನ ಅಂತ ತಿಳ್ಕೊಬೇಕ ನಾವು. ಬಂಧುಗಳೇ ನೋಡ್ಬೋದು, ಇಲ್ಲಿ ನಮಗೇನು ಮರಗಳಂತೂ ಕಾಣಿಸ್ತಾ ಇಲ್ಲ. ಆದರೆ ಇದು ಯಾವ ರೀತಿ ಇಲ್ಲಿ ಬೆಳೆದದ್ದು ನೋಡ್ಬೋದು ಬೇಕಾದ್ರೆ. ಯಾಕೆ ನಮ್ಮ ಡಿವೈಡರ್ನಲ್ಲಿ ನಮ್ಮ ಅರಣ್ಯ ಇಲಾಖೆದವ್ರು ಇದ್ರಾಗ ಮರಗಳು ಹಚ್ಕೊಂಡು ಹೋಗಿದೆ. ಚಿಕ್ಕಪೇಟ್ಲಿಂದ ಅಂತ ಹೇಳ್ತಾರೆ, ಚಿಕ್ಕಪೇಟೆ ಅಂತೂ ಹಿಂದೆ ಆಯ್ತು. ಆದರೆ ಇಲ್ಲಿ ವ್ಯವಸ್ಥೆ ನೋಡ್ತಾರೆ ಇವ್ರು ಎಲ್ಲಿ ಗಿಡಗಳು ಹಚ್ಚಿದೆ ನಮಗರ ಕಾಣಿಸ್ತಾ ಇಲ್ಲ. ಯಾಕೆ ನಮಗೆ ಅನುಮಾನ ಬರ್ತಾ ಇದೆ. ಅವ್ರು 1800 ಗಿಡಗಳು ಹಚ್ಚಿದೆ ಅಂತ ಹೇಳ್ತಾರೆ. ಇವಕ್ಕಿನ ಕೌಂಟ್ ಮಾಡ್ಕೊಂಡು 18 ಮಾಡ್ಯಾರ. ಇದು ಇಂಥದಕ್ಕೆ ಇಲ್ಲಿರ್ತಕ್ಕಂಥ ನಮ್ದೇನು ಟೊಮೆಟೊ ಗಿಡವಲ್ಲ ಇವಕ್ಕೆ ಸಮೇತ ಕೌಂಟ್ ಮಾಡ್ಕೊಂಡು ಅವ್ರು 1800 ಏನಂತಾರೆ ಗಿಡಗಳು ಮಾಡಿದಾರೆ ಗೊತ್ತಿಲ್ಲ. ತೋರಿಸ್ತೇವೆ ನಿಮಗೆ ಇಲ್ಲಿದು ವ್ಯವಸ್ಥೆ ಯಾವ ರೀತಿ ಅದಂತಂಬಂಥದ್ದು. ಈಗ ಮುಂದೆ ಎಲ್ಲಿಗೆ ಗಿಡಗಳಂತೂ ಕಾಣಿಸ್ತಾ ಇಲ್ಲ. ಮುಂದಂತ ಗಿಡಗಳು ಕಾಣಿಸ್ತಾ ಇಲ್ಲ. ಈಗ ಒಂದು ಲೈವ್ ಚಾಲು ಐಕರಿ, ಒಂದು ಲೈನ್ ನಾ ಹಿಡ್ಕೊತ ಗಾಡಿ ಮೇಲೆ ಕೂಡ್ತೇನೆ. ಸರಿ, ಪಾರ್ಟಿ ಪೇಜ್ ನನಗೆ ಕೊಡ್ರಿ. ಆಯ್ತು ನೋಡಿ ಬಂಧುಗಳೇ, ನೀವು ಪಾರ್ಟಿ ಪೇಜ ಈ ಪೇಪರ್ ತಗೊಂಡು ಸರಿ ಬಂಧುಗಳೇ, ನಾನು ನಿಮಗೆ ತೋರಿಸ್ತೇನೆ. ನೋಡ್ಬೋದು ಇಲ್ಲಿ. ಯಾಕಂದ್ರೆ ಇದು ಬೈಕ್ ಮುಖಾಂತರ ಹೋಗ್ಬೇಕಾಯ್ತದ. ಯಾವ ರೀತಿ ವ್ಯವಸ್ಥೆ ಇದೆ ನಮ್ಮ ರಾಜ್ಯದಲ್ಲಿ. ಈ ಭ್ರಷ್ಟ ಅಧಿಕಾರಿಗಳು ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ನಮ್ಮ ಸಾರ್ವಜನಿಕರ ತೆರಿಗೆ ಹಣ ಅಂಬಂಥದ್ದನ್ನು ನೀವೇನಾದ್ರೂ ನೋಡಬೇಕು. ನಿಮಗೆ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಖಾಲಿ ನಾನು ನಿಮಗೆ ಎಷ್ಟು ಚಿಕ್ಕಪೇಟದಿಂದ ದೇವದೇವನ ಗಾರ್ಡನ್ಗೆ ಹೋಗುವಷ್ಟರಲ್ಲಿ ಇವರು ಲೂಟಿ ಎಷ್ಟು ಮಾಡ್ಯಾರ ಅಂಬಂತ ನಿಮಗೆ ಎಷ್ಟು ಒಂದು 10-12 ಕಿಲೋಮೀಟರ್ ಒಳಗಾಗಿ ಎಷ್ಟು ಲೂಟಿ ಮಾಡ್ಯಾರ ಅಂಬಂಥದ್ದೇ ತೋರಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅಂದರೆ ಇದು ಮುಗಿದ ನಂತರ ಮತ್ತೊಂದು ದಿನ ಟೈಮ್ ತಗೊಂಡು ಮತ್ತೊಂದು ಸ್ಥಳಕ್ಕೆ ಹೋಗಿ ನಿಮಗೆ ನಾವು ಪೂರ ಜಿಲ್ಲೆಯಲ್ಲಿ ಆಗ್ತಕ್ಕಂತಹ ಎಲ್ಲ ಅವ್ಯವಹಾರಗಳ ನಂತರ ಈ ಅರಣ್ಯ ಇಲಾಖೆದಾಗ ಮಾಡ್ತಕ್ಕಂಥದ್ದು ನಾವು ನಿಮಗೆ ತೋರಿಸ್ತೇವೆ. ಇದಕ್ಕೆ ದಯವಿಟ್ಟು ಏನು ಈ ಬೇರೆ ಬೇರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡ ಯಾವ ರೀತಿ ಇವ್ರು ಇಂಥ ಭ್ರಷ್ಟರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಇದನ್ನು ಕೌಂಟ್ ಮಾಡಿರ್ಬೇಕಂತ ಅನ್ನಿಸ್ತಾ ಇದೆ ನನಗೆ ಅನಿಸೋ ಮಟ್ಟಿಗೆ. ಯಾಕಂದ್ರೆ ಇಲ್ಲಿ ಮರಗಳಂತೂ ಕಾಣಿಸ್ತಾ ಇಲ್ಲ. ಬೈಕ್ ಮೇಲೆ ಹೋಗ್ಬೇಕಾಗ್ತದ. ನೋಡ್ರಿ
ನೋಡ್ಬೇಕು ವ್ಯವಸ್ಥೆ ಅವ್ರು ಯಾವ ಗಿಡಗಳಿಗೆ ಕೌಂಟ್ ಮಾಡ್ಕೊಂಡ್ರಂಬಂಥದ್ದು. ಈಗ ಇವಕ್ಕೆಲ್ಲ ಹಿಡ್ದಾರ ಏನು ಮಾಡ್ಯಾರ ಗೊತ್ತಿಲ್ಲ ನಮ್ಗೆ. ಇನ್ನ ಅಂತೂ ಒಂದು ಬಿ ನಮ್ಗೆ ಇಲ್ಲಿ ಕಾಣಿಸ್ತಾ ಇವೆ. ಸ್ವಲ್ಪ ನಿಂದ್ರಿ ಸರ್, ತೋರ್ಸರಿ. ಆಯ್ತಣ್ಣ, ಆಯ್ತು. ನಿಂದ್ರ ನಿಮಿಷ, ಸ್ವಲ್ಪ ಇಲ್ಲಿ ಮೇಂಟೆನೆನ್ಸ್ ತೋರ್ಸರಿ. ಬಂಧುಗಳೇ ನೋಡ್ಬೋದು, ಇದು ನಮ್ಮದು ಅರಣ್ಯ ಇಲಾಖೆಯವರು ಈ ಮರಕ್ಕೆ ಬದ್ರಾಗ ಅಕ್ಕ ಕಡೆ ಸೈಡಿಗೆ ಹಚ್ಚಿರಿ ಗಾಡಿ. ಇಲ್ಲ, ಸೈಡಿಗೆ ಹಚ್ಚಿರಲ್ಲ, ಮುಂದೆ ನಳ್ಳಿಗೆ ಹಚ್ಚಿ ಬರ್ರಿ. ಅಲ್ಲಿ ಹೋಗಿ ನೀವು ಇರ್ಲಿ. ನೀವು ನೋಡ್ಬೋದು ಇದು ವ್ಯವಸ್ಥೆ ಇದು ಹೆಂಗಿದೆ ಅಂತ. ನಮ್ಮ ಅರಣ್ಯ ಇಲಾಖೆದ್ರ ಪಾಪ ಮೇಂಟೆನೆನ್ಸು ಹಣ ಎತ್ಕೊಳ್ಳೋಕ್ಕೇನಂತಂದ್ರೆ ಎಷ್ಟು ಹುಷಾರಿದ್ದಾರೆ. ಇದಕ್ಕೇನಂತಂದ್ರೆ ಒಂದು ಮೇಂಟೆನೆನ್ಸ್ ಯಾವ ರೀತಿ ಇಕ್ಕ್ಯಾರಮ್ಮಂಥದ್ದು ಸಾರ್ವಜನಿಕರು ನೋಡ್ಬೇಕು. ಇದಕ್ಕೆ ಇದು ನಮ್ಮ ಅರಣ್ಯ ಇಲಾಖೆಯ ಮರಗಳಿಗೆ ಮೇಂಟೆನೆನ್ಸ್ ಮಾಡ್ತಕ್ಕಂತಹ ವ್ಯವಸ್ಥೆ. ಇವರು ನಮ್ಮದು ಅರಣ್ಯ ಇಲಾಖೆಯ ದಕ್ಷ ಅಧಿಕಾರಿಗಳು ಇವರು. ಯಾಕಂತಂದ್ರೆ ದಕ್ಷ ಅಧಿಕಾರಿಗಳು ಅಂದಾಗ ಇದೇ ರೀತಿ ಮೇಂಟೆನೆನ್ಸ್ ಇರ್ತಿರ್ಬೋದು ಅಂತಂದ ಒಂದು ಸಾರ್ವಜನಿಕರದು ಒಂದು ನಗುವಂತ ಒಂದು ಕೆಲಸ ಮಾಡಿರ್ತಾರೆ ಇವರು. ಒಂದು ಸ್ವಲ್ಪ ಆ ಅಧಿಕಾರಿಗಳಿಗೆ ಏನಾರ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾರ ಇದ್ರ ಸಾರ್ವಜನಿಕರ ತೆರಿಗೆ ಹಣ ಲೂಟಿ ಮಾಡಂತ ಲೂಟಿಕೋರರಿಗೆ ಇಲ್ಲಿ ಲೂಟಿ ಮಾಡ್ಕೊಂಡು ಹೊತ್ತಿನಾಗ ಇಲ್ಲಿ ಒಂದು ಮರದ ಒಂದು ಇದಕ್ಕೂ ಒಂದು ಜೀವ ಇರ್ತದ. ಇದಕ್ಕೆ ಯಾವ ರೀತಿ ಬೆಳೆಸ್ಕೋಬೇಕು ಅಂಬಂಥದ್ದೇನಂತಂದ್ರೆ ಇದು ಮಾಡಬೇಕು. ನೀವು ಬರ್ತದೆ ಇವು 2 ವರ್ಷದ ಮರಗಳಂತೂ ಅಲ್ಲ. 2 ವರ್ಷದ 23-24 ಹಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ಇವರ ಅಲ್ಲ ನೋಡ್ಬೋದು. ಮತ್ತು ಇನ್ನೂ ಒಂದು ರೋಡ್ ಅಕ್ಕಪಕ್ಕ ಅಂದ್ರೆ ರೋಡ್ ಈ ಡಿವೈಡರ್ ರೋಡ್ ಬಾಜು ಸೈಡಿಗೆ ಏನಂತಾರೆ ನಾವು ಮರಗಳು ಹಚ್ಚಿದೆ ಅಂತ ಇವು ಕೂಡ ಏನಂತಾರೆ ಬಿಲ್ಲಿ ಹಬ್ಬಿಸಿದ್ದಾರೆ. ಇಲ್ಲಿ ಭೀ ನಮಗೆ ಏನಂತಾರೆ ಯಾವ ಮರಗಳು ಈಗ 2023ರಿಂದ 22 ಹಿಡ್ಕೊಂಡು ಏನಂತಾರೆ ಇಲ್ಲಿ ಮರಗಳು ಹಚ್ಚಿಲ್ಲ ಅಂತ ನಮಗೆ ಕಾಣಿಸ್ತಾ ಇದೆ. ಬಂಧುಗಳೇ ನೋಡ್ಬೋದು. ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳೇ, ನಿಮಗೆ ನಮ್ಮ ಮನವಿ ಇದೆ. ನಮ್ಮ ಪಕ್ಷದಿಂದ ಜನ ನಿಮಗೆ ಗೌರವಿಸ್ತಾರೆ. ಯಾವುದೇ ಇಲಾಖೆಯವರ ಮೇಲೆ ಇಡ್ಲಾರ್ದಂಥ ನಂಬಿಕೆ ಏನಂತಂದ್ರೆ ಲೋಕಾಯುಕ್ತರ ಮೇಲೆ ಜನಗಳು ಇಕ್ಕಿದ್ದಾರೆ. ಆ ನಂಬಿಕೆ ಏನಂತಂದ್ರೆ ನೀವು ದಯವಿಟ್ಟು ಏನಂತಾರೆ ಕಳ್ಕೋಬೇಡ್ರಿ. ನಾವು ನಿಮಗೆ ಲೈವ್ ಮುಖಾಂತರ ಹೇಳ್ತೇವೆ. ಇದ್ರ ಬಗ್ಗೆ ಏನಂತಾರೆ ತಾವು ಗಂಭೀರವಾಗಿ ಪರಿಗಣಿಸಿ ನೋಡ್ರಿ. ಇಲ್ಲಿ ಮರನೇ ಇಲ್ಲ. ನಾವು ಹೇಳ್ತಕ್ಕಂತಹ ಏನು ಲೈವ್ದಾಗ ಹೇಳ್ತಾ ಇದ್ದೇವೆ ಇದನ್ನು ಪರಿಗಣಿಸಿ ಲೂಟಿಕೋರರಿಗೆ ಮಟ್ಟ ಹಾಕುವಂಥ ಕೆಲಸ ನೀವು ಮಾಡಬೇಕು. ಅವ್ರು ಏನು ಸಾರ್ವಜನಿಕರ ತೆರಿಗೆ ಹಣ ಲೂಟಿ ಮಾಡಿದಾರಲ್ಲ ಅದು ಸರ್ಕಾರಕ್ಕೆ ವಾಪಸ್ ಕಟ್ಟಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕಂತ ನಾವು ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ಬಂಧುಗಳೇ ನೋಡ್ತಾ ಈಗ ಹೋಗೋಣ ನಾವು. ತೆಗೆದರೆ ಸ್ವಲ್ಪ ತೆಗೆರಿದು ನಮ್ಮೊಂದಿಗೆ ಬಜರಂಗ್ ಪವಾರ್ ಇದ್ದಾರೆ. ಸರಿ, ಅಲ್ಲಿ ನಾವು ಇದು ತೋರಿಸಿಲ್ಲ. ಇದು ನಿಮಗೆ ಕಿಲೋಮೀಟ್ರ್ ಎಷ್ಟು ರೀ? ಇದು ತೋರಿಸಿರ್ತಾರ. ಈಗ ಒಂದು ಅರ್ಧ ಕಿಲೋಮೀಟರ್ ನಾವು ಬಂದಿದ್ದೆವು. ಎಷ್ಟದದು ಪೂರ ಬಲ್ ತೋರಿಸ್ರಿ. 2 ಮುಂದೆ ತೋರಿಸ್ರಿ. ಅದು ಎಷ್ಟು ಇದೆ ಕಿಲೋಮೀಟ್ರ್? 68515. ಹಾಂ, ಬಲ್ಕತ್ತ ಬಂದಿದೆ. ಬಂಧುಗಳೇ ನಾವೀಗ ಆಲ್ರೆಡಿ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ಬಂದಿದ್ದೆವು. ಅರ್ಧ ಕಿಲೋಮೀಟ್ರಿಂದ ಅಂತಂದ್ರೆ ಒಂದು 2
2 ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಬಂದಿದ್ದೇವೆ. ಆ ಕಡೆ ತಗೋರ ಆಚೆ ತಗೋ ಡಿವೈಡರ್. ಇವು ಮರಗಳು ನೋಡ್ಬೋದು ನೀವು. ಇಲ್ಲಿ 2023-24ರಲ್ಲಿ ಮರಗಳು ಹಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ, ಅಲ್ಲಿ 1-2 ಮರಗಳು ಕಾಣಿಸ್ತಾ ಇದೆ. ಆದರೆ ಇದೇನು ಇವರು ಮೇಂಟೆನೆನ್ಸ್ ಮಾಡಿ ಲೂಟಿ ಮಾಡಿದಾರಲ್ಲ, ಆ ಲೂಟಿ ಮಾಡಿದ ನಂತರ ಒಂದು 25% ಕೂಡ ಇವರು ಕೆಲಸ ಮಾಡಿ ನಮಗೆ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಇವರು ಒಂದು 25% ಇವರು ಕೆಲಸ ಮಾಡಿದ್ರೆ ಒಂದು ಸ್ವಲ್ಪರ ಈ ಗಿಡಗಳು ಬಂದಂತಂದ್ರೆ ಗೊತ್ತಾಯ್ತಿತ್ತು. ನೋಡ್ರಿ ಅದು ಹುಲ್ಲು ಬೆಳೆದು ಇದು ನಿಂತಿದ್ದು, ಅದು ಹುಲ್ಲು ಇಲ್ಲ ಅಂತಂದರೆ ಅದು ಕೆಳಗೆ ಬೆಳೆದಿರೋಂಥ ಹುಲ್ಲು 2 ವರ್ಷದ ಹಿಂದಿನ ಹುಲ್ಲಿಗೆ ಅದು ಬೇಸಿಗೆಯಲ್ಲಿ ಒಣಗೋಗಿ ಮತ್ತು ಅದೇ ನಂತರ ಮುಂದೆ ಮಳೆಗಾಲದಾಗ ಸಿಗಿದಂತಹ ಹುಲ್ಲು ನಂತರ ಕಾಣಿಸ್ತಾ ಇದೆ ಅಲ್ಲಿ. ಅಂದರೆ ಇವರು ಹೋದ ವರ್ಷ ಕೂಡ ಮೇಂಟೆನೆನ್ಸ್ ಮಾಡಿದಂಥದ್ದು ಬೇಕಾದ್ರೆ ಇವರು ಅದಕ್ಕೆ ಮೇಂಟೆನೆನ್ಸ್ ಏನು ಮಾಡಿಲ್ಲ ಅಂತಂದು ಗೊತ್ತಾಗ್ತದೆ. ಈಗೆಲ್ಲ 1 ವರ್ಷದ ಈಚೆಗೆ ಏನಾದರೂ ಹಚ್ಚಿದಂಥ ಮರಗಳು ಕಾಣಿಸ್ತಾ ಇದೆ. ಇದು ಎಷ್ಟಾಗಬೇಕು ಇವು ಮರಗಳು, ಇವು ನೋಡ್ರಿ ಅಷ್ಟು ಚಿಕ್ಕದಾಗಿದ್ದಾವೆ. ಈ ಸೈಡಿಗಂತೂ ಮರಗಳಿಲ್ಲ. ಆ ಸೈಡನ್ನು ಹಚ್ಚಿದ ಕಾಣಿಸ್ತಾ ಇದೆ. ಅದ್ರ ಕೆಳಗೆ ಈ ವರ್ಷದಲ್ಲಿ ಇದು ಮೇಂಟೆನೆನ್ಸ್ ಮಾಡಿಲ್ಲ. ಈ ಕಡೆ ಅಂತೂ ಮರಗಳೇ ಇಲ್ಲ. ಇತ್ತೀಚೆಗೆ ಏನಾಗ್ಯದ, ದೇಶದ ಪಕ್ಷಿಗಳ ಏನು ಭ್ರಷ್ಟಾಚಾರ ಮಾಡಂಥವ್ರಿಗೆ ಇವರು ತುಪ್ಪಾಕಿ ಕೊಡ್ತಾ ಇದ್ದಾರೆ ಎದ್ದು ಕಾಣಿಸ್ತಾ ಇದೆ. ಯಾಕಂತಂದರೆ ಒಂದು ಸರ್ಕಾರ ನಡೆಸಬೇಕಾದ್ರೆ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಆಡಿರುವಂಥ ಮಾತು ಅವ್ರು ಯಾರು ನಡೆಸ್ಕೊಡ್ತಾ ಇಲ್ಲ. ಅವ್ರು ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಹಾಂಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ದೊಡ್ಡ ಭಾಷಣಗಳಂತ ಹೊಡೆದು ಮತ ಹಾಕಿಸ್ಕೊಂಡು ಆ ಮತ ಹಾಕಿದಂತಹ ಏನು ಜನಗಳಿಗೆ ಇವರು ಮೋಸ ಮಾಡುವಂಥ ಅಧಿಕಾರಿಗಳಿಗೆ ನಂತರ ಕುಮ್ಮಕ್ ಕೊಡ್ತಾರಲ್ಲ, ಆ ಕೆಲವು ಭ್ರಷ್ಟ ರಾಜಕಾರಣಿಗಳಿಗೆ ಕೂಡ ನಂತರ ಸ್ವಲ್ಪ ಮಾನ ಮರ್ಯಾದೆ ಅಂತ ನಮಗೆ ಕಾಣಿಸ್ತಾ ಇದೆ. ತೋರಿಸ್ರಿ ಈ ಕಡೆ ಎಲ್ಲ ಮರಗಳೆಲ್ಲ ತೋರಿಸ್ರಿ. ಈ ಕಡೆ ತೋರಿಸ್ರಿ, ಎಲ್ಲ ಹೇಳ್ಕೊಂಡು ತೋರಿಸ್ರಿ. ನೋಡ್ಬೋದು ಬಂಧುಗಳೇ, ಗಿಡ ಯಾವ ರೀತಿ ಇದೆ ನಮ್ಮ ಬೀದರ್ನಲ್ಲಿ. ಎರಡು ವರ್ಷದ ಗಿಡ ಅಂತೆ. ಬಂಧುಗಳೇ, ನಿಮ್ಗೆ ಇಲ್ಲಿ ನಿಮಗೆ ಮರಗಳ ನಂತರ ಹಚ್ಚಿನ ತೋರಿಸ್ತೇವೆ. ಇವ್ರು ಮೇಂಟೆನೆನ್ಸ್ ಮಾಡಿದೇವೆ ಅಂತ ಹೇಳ್ತಾ ಇದ್ದಾರ. ಎಲ್ಲಿ ಆಚೆಕಂತೂ ಹೋಲಕ್ಕೆ ಬರಲ್ಲ. ನೀರು ಹೆಂಗೆ ಹೊಳ್ಳೆತ್ತಾರೇನು? 3 ಕಿಲೋಮೀಟರ್ ಒಬ್ಬರು ಏನಂತಾರೆ ವಾಚರ್ ಅಂತ ಇರಬೇಕು. ನಮ್ಗೆ ಯಾಕೋ ವಾಚರ್ನೂ ಇಲ್ಲಿ ಕಾಣಿಸ್ತಾ ಇಲ್ಲ. ಇದು ನಿಮಗೊಂದು ಜಗಲಿ ಎಲ್ಲರೂ ಆಚೆಗೆ ಹೋಲಕ್ಕೆ ಬಂದ್ರೆ ನಾ ಅದು ಮರ ತೋರಿಸ್ತೇನೆ ನಾನು. ಬಂಧುಗಳೇ, ಇವರು ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಇವ್ರ ಗೊಬ್ಬರ ಏನಂತಾರೆ ಇವ್ರು ಹಾಕ್ತಾರ, ನೀರು ಹೊಡಿದಾಕ ಏನಂತಾರೆ ಬಿಲ್ ಎಬ್ಬಿಸ್ತಾರ. ಇವರು ಸುಮಾರು
ಕೋಟಿಗಟ್ಟಲೆ ಹಣ ಏನಂತಂದ್ರೆ ಲೂಟಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆದಾಗ ನಾವು ಈ ರೀತಿ ಆಗ್ಲತ್ತ ಅಂತ ಹೇಳಿ ನಾವು ಒಂದ್ಸರಿ ಲೈವ್ ಮುಖಾಂತರ ಸಂಬಂಧಪಟ್ಟಿನವರಿಗೆ ನಾವು ತಿಳಿಸಿದೆವು. ಲೆಕ್ಕ ಚಾಲು ಅದ ನೋಡ್ಬೋದು. ಇಲ್ಲಿ ಆಚೆ ಹೋಗಲಕ್ಕೆ ಆದಿಲ್ಲ, ಆಚೆ ಹೋಗಲಕ್ಕೆ ಆದಿಲ್ಲ, ಕಿಲ್ಲ ಅದ ನೋಡ್ತೀವಿ. ಇಲ್ಲಿ ಕಾಣಿಸ್ತಾ ಇದೆ ಬಂಧುಗಳ. ಆಚೆಗೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ಅವ್ರಿಗೆ ಮೇಂಟೆನೆನ್ಸ್ ಯಾವ ರೀತಿ ಮಾಡಿದ್ದಾರೆ, ಯಾಕಂದರೆ 2 ವರ್ಷ ಬಿಲ್ ಇವರಿಗೆ ಎಬ್ಬಿಸಿದ್ದಾರೆ. ಇದು ನಮ್ಮ ಅರಣ್ಯ ಇಲಾಖೆಯ ದಕ್ಷ ಅಧಿಕಾರಿಗಳು ಮರಗಳಿಗೆ ಏನು ಒಂದು ಮೇಂಟೆನೆನ್ಸ್ ಮಾಡಿಸ್ತಕ್ಕಂತಹ ವ್ಯವಸ್ಥೆ ಇದು. ಏನಾರ ಭ್ರಷ್ಟ ಅಧಿಕಾರಿಗಳೇ, ನಿಮಗೇನಾರ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಮರಗಳಂತಂದ್ರೆ ಒಂದು ನಮ್ಮ ಕೂಸುಗಳು ಇದ್ದ ಹಾಗೆ ನಾವು ಕೂಸುಗಳಿಗೆ ಆ ರೀತಿ ಮೇಂಟೈನ್ ಮಾಡ್ತೇವಲ್ಲ ಆ ರೀತಿ ಮೇಂಟೈನ್ ಮಾಡಬೇಕು. ಇವಕ್ಕೆ ನೀವು ಏನು ಮಾಡಿರಿ, ಸರ್ಕಾರದಿಂದ ಅಂತಂದ್ರೆ ಸುಮಾರು ಹಣಗಳು ಲೂಟಿ ಮಾಡ್ಲಿಕ್ಕೆ ಬರ್ತದ. ಇವು ನೀವು ಸಮಯಕ್ಕೆ ತಕ್ಕಂತೆ ಮೇಂಟೆನೆನ್ಸ್ ಮಾಡಿ ಗೊಬ್ಬರ ಹಾಕಿದ್ರೆ, ಸಮಯಕ್ಕೆ ತಕ್ಕಂತೆ ನೀರು ಹಾಕಿದ್ರೆ ಇವು ಮರಗಳು ಇಲ್ಲ ಅಂತಂದ್ರೆ ಈ ಬಡಿಗೆ ಎಷ್ಟದಲ್ಲ ಅಷ್ಟು ಎತ್ತರಕ್ಕೆ ಇವು ಬೆಳೀತಿದ್ವು. ನೀವೇ ಏನು ನಿಮ್ಮ ದಾಖಲಾತಿಗಳು ಹೇಳ್ತಾವ 2023-24 ನಾವು ಗಿಡಗಳು ಹಚ್ಚಿದೆ ಅಂತ ಹೇಳ್ತಾ ಇದ್ದಿರಲ್ಲ. 2023-24 ಹಚ್ಚಿದ ಮರಗಳು ಇಲ್ಲ ಅಂದ್ರೆ ಅಷ್ಟು ಉದ್ದಕ್ಕೆ ಬೆಳೀತೈತೆ. ಇದಕ್ಕೆ ನೀವು ಯಾವ ರೀತಿ ಮಾಡಿದಿರಿ ಅಂತಂದ್ರೆ ಏನೋ ಇವು ನಮಗೆ ಸಂಬಂಧ ಇಲ್ಲ, ನಮಗೆ ಮನೆಗೆ ನಮ್ಗೆ ಐಷಾರಾಮ್ ಕಾರ್ಯ ತಿರುಗಾಡಕ್ಕೆ ಹಣ ಸಿಗ್ತಾ ಇದೆ ಸಾಕು ನಮ್ಗೆ ಅಂತಂದ್ರೆ ನೀವೇನಂತಾರೆ ಎಂಜಾಯ್ ಮಾಡ್ತಾ ಇದ್ರಿ. ಆದರೆ ಈ ಗಿಡಗಳಿಗೆ ಯಾವ ರೀತಿ ಇದ್ರಿ ನೋಡ್ಬೋದು. ಇಂಥ ಹುಲ್ಲಾಗ ನೀರು ಹೆಂಗೆ ಹೊಳ್ಳೆತ್ತಾರ ಹೋಗಿ ಇಷ್ಟು ಒಳಗೆ ಹೋಗಿ ನೀರನ್ನ ಹೆಂಗೆ ಹೊಡಿಲತ್ತಿರ್ಬೇಕು ನೋಡ್ಬೋದು. ಇಲ್ಲಿ ತೋರಿಸ್ರೋದು ಸ್ವಲ್ಪ ಕೈ ಮುಂದಕ್ಕೆ ಮಾಡಿ. ಇದು ಮೇಂಟೆನೆನ್ಸ್ ಇವ್ರದ್ದು. ಇವ್ರ ಮೇಂಟೆನೆನ್ಸ್ ಯಾವ ರೀತಿ ಅದ ನೋಡ್ರಿ. ಬಂದ್ರೆ ನಾವು ಇನ್ನೂ 6 ಕಿಲೋಮೀಟರ್ ಹೋಗಕ್ಕೆ ಭಾಳಷ್ಟು 1 ಕಿಲೋಮೀಟರ್ ನಾವು ಬಂದಿರ್ಬೋದು ಅಷ್ಟೇ. 1 ಕಿಲೋಮೀಟರ್ 3 ಕಿಲೋಮೀಟರ್. ಇದು ಲೈವ್ ತರ್ರಿ ಗಾಡಿ ನಂಬಲ್ಲಿ ಅದಾನ ತಗೊಂಡು ಬರ್ರಿ. ನಮ್ಮ ಮಾತಾಡ್ತೀವಿ ಇಲ್ಲಿ ನಿಂಬಲ್ಲಿ ಅದನ್ನ ನಂಬಲ್ಲದ ಗಾಡಿಗೆ ಬಂಧುಗಳೇ ನೋಡ್ಬೋದು. ಇಲ್ಲಿ ಏನು ನಮ್ಮದು ತೆರಿಗೆ ಹಣ ಅಧಿಕಾರಿಗಳು ಲೂಟಿ ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರೇ, ನಿಮ್ಮ ಏನು ನಿಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಜರ ಇವ್ರ ಕಡೆ ಜರ ತಿರುಗಿ ನೋಡ್ರಿ. ಯಾಕಂದ್ರೆ ನಮ್ಮದೊಂದು ಮನವಿ ಇದೆ ನಿಮ್ಗೆ. ನಾವು ಕೂಡ ನಿಮ್ಮ ಮೇಲೆ ಗೌರವ ಇಟ್ಟಿದ್ದೇವೆ. ನಮ್ಮ ಜಿಲ್ಲೆಯ ಒಬ್ಬ ಸಚಿವರೇನಂತಾರೆ, ಅರಣ್ಯ ಇಲಾಖೆಯ ಸಚಿವರೇನಂತಂದ್ರೆ ಆದ್ರಂದ್ರೆ ನಮ್ದು ಜಿಲ್ಲೆ ಪೂರಾ ಹಸಿರು ನಾಡಾಗೇನಂತಂದ್ರೆ ಬೆಳೀತದ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೆವು. ನಾವು ನಿಮ್ಗೆ ಏನು ಅರಣ್ಯ ಇಲಾಖೆ ಸಚಿವರಾದ ತಕ್ಷಣ ಆ ನಂಬಿಕೆ ಏನಂತಂದ್ರೆ ನಮಗೆ ಯಾಕೋ ಸುಳ್ಳಾಗ್ತಾ ಇದೆ. ಬಂಧುಗಳೇ, ಈಗ ನಾವು ಎಲ್ಲಿ ಬಂದಿದ್ದೇವಂದ್ರೆ ಈ ಕಡೆ ಹೋದರೆ ಜ್ಞಾನಸುಧ ಕಾಲೇಜು, ಇಲ್ಲೇ ಸ್ವಲ್ಪ ಈ ಬಿಲ್ಡಿಂಗ್ ಆಚೆ ಸ್ವಲ್ಪ ಒಂದು 2 ಹೆಜ್ಜೆ ಮುಂದಕ್ಕೆ ಹೋದರೆ ಜ್ಞಾನಸುಧ ಕಾಲೇಜು. ಈ ಕಡೆ ಹೋದರೆ ಚಾಂಬಾಳು, ಹಿಪ್ಪಳಗಾಂವು, ಚಾಂಬಾಳು ಮತ್ತು ಮುಂದೆ ವಡಗಾಂವ್ ದೇಶಮುಖ ಚಿಂತಕಿ ಹೋಗುವಂಥ ರಸ್ತೆ. ಈಗ ಇದು ಹೈದರಾಬಾದ್ ದೇವದೇವನ ಗಾರ್ಡನ್ ಏನದಲ್ಲ, ಅವ್ರು ತೋರಿಸಿದ್ದು ಇಲ್ಲಿಗೆ 6 ಕಿಲೋಮೀಟರ್ ಎಂಡ್ ಆಗ್ಲತ್ತ ಇಲ್ಲಿಗೆ. ಇಲ್ಲೇನು ಅವರು ತೋರಿಸಿದ್ರು. ಮತ್ತೊಂದು ಹೊಸ ಕೆಲಸ ಇಲ್ಲ. ಇದು ಬಂಧುಗಳೇ ಚಿಕ್ಕಪೇಟದಿಂದ ಇಲ್ಲಿವರೆಗೆ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ನೋಡಿದ್ರಿ. ಈಗ 2 ಕಿಲೋಮೀಟರ್ ಆಗಿದೆ. ಆದರೆ ಈ ಅಧಿಕಾರಿಗಳು ನಮ್ಮ ದಾಖಲೆ ಪ್ರಕಾರ ಹೇಳಿರುವುದೇನು 6 ಕಿಲೋಮೀಟರ್ 1,800 ಮರಗಳ ನಂತರ ನಾವು ಹಚ್ಚಿದೆ ಅಂತ ಹೇಳ್ತಾರೆ. ಇಲ್ಲಿಗೆ 6 ಕಿಲೋಮೀಟರ್ ಆಯ್ತು. ಜ್ಞಾನಸುಧ ಸ್ಕೂಲ್ ಬೋರ್ಡ್ ಅವ್ರ ದಾಖಲೆ ಪ್ರಕಾರ ಮತ್ತೆ ಅವ್ರು ನಮಗೇನು ಮಾಹಿತಿ ಕೊಟ್ಟಿದ್ದಾರಲ್ಲ ಅದ್ರ ಪ್ರಕಾರ ಏನಂತಂದ್ರೆ ಇದು ಬಿಲ್ ಎಬ್ಸೆಕಿನ ಪ್ರಕಾರ ಏನು 19,12,200 ಎಬ್ಸರಲ್ಲ 2 ಕಿಲೋಮೀಟರ್ಗೆ ಏನಂತಂದ್ರೆ ಇಲ್ಲಿ ನಾವು ಈಗ ಕಿಲೋಮೀಟರ್ ಹಚ್ಚಿ ಬಂದಿದ್ದೇವೆ. 2 ಕಿಲೋಮೀಟರ್ ಜಾಗದಾಗ ಅವ್ರು 6 ಕಿಲೋಮೀಟರ್ ಅಂತ ಬಾರ್ದು 19,12,200 ರೂಪಾಯಿ ಲೂಟಿ ಹೊಡೆದಿದ್ದಾರೆ.
ಅದು ಅಲ್ಲದೆ ಮೇಂಟೆನೆನ್ಸ್ ಆಗಿ ಖರ್ಚು ಮಾಡಿದ್ದಾರೆ. ಜ್ಞಾನಸುಧ. ಇಲ್ಲಿದೆ ಇನ್ನೊಂದು ಜ್ಞಾನಸುಧ ಕಾಲೇಜಲ್ಲಿ ಬೋರ್ಡ್ ನೋಡ್ಬೋದು ಇಲ್ಲಿ. ಬಂಧುಗಳೇ, ನಾವೇನು ಇವ್ರಿಗೇನೋ ಇಲಾಖೆ ಕೆಟ್ಟ ಹೆಸರು ತರಬೇಕಂತ ನಾವು ಇವ್ರಿಗೆ ಹೇಳ್ತಾ ಇಲ್ಲ. ಫಿನಿಶ್ ಮಾಡಿ ಮತ್ತೊಂದು ಚಾಲು ಮಾಡಿ ಅದು ನಾವು ಹೇಳ್ತಾ ಇಲ್ಲ. ಇವ್ರು ಏನು ಮಾಡಿದರೆ ಅದನ್ನೇ ನಾವು ತೋರಿಸ್ತಾ ಇದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಕಟ್ತಕ್ಕಂತಹ ಸಾರ್ವಜನಿಕರು ಕೂಡ ನಂತರ ಇದರ ಬಗ್ಗೆ ಧ್ವನಿ ಎತ್ತಬೇಕು. ನೀವು ಕಟ್ತಕ್ಕಂತಹ ತೆರಿಗೆ ಹಣ ನಮ್ಮ ಅರಣ್ಯ ಇಲಾಖೆದವ್ರು ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ, ಇದೇ ರೀತಿ ಎಲ್ಲ ಇಲಾಖೆಯಲ್ಲಿ ಇದ್ದಾವೆ. ಅದು ಕೂಡ ನಾವು ಬೆಳಕಿಗೆ ತರ್ತೇವೆ. ಆದ್ರೆ ಇದ್ರ ಜನತರಿಗೆ ಗೊತ್ತಿನ ದಿನ ಇವತ್ತು ನಾವು ಇದನ್ನೇ ಇಟ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ನೋಡಿದ್ರೆ ಅರಣ್ಯ ಇಲಾಖೆ ಪ್ರಾದೇಶಿಕ ಅರಣ್ಯ ವಲಯ 2024-25ನೇ ಸಾಲಿನ ನೆಡುತೋಪು KFCF ಇದರೊಳಗೆ ನಂತರ ಜ್ಞಾನಸುಧ ಕಾಲೇಜ್ ಕ್ರಾಸ್ನಿಂದ ದೇವದೇವನ ಗಾರ್ಡನ್ಗೆ 3 ಕಿಲೋಮೀಟರ್ ಅಂದರೆ ಇವರು ಇದು ಮಾಡಿದ್ರಂದ್ರೆ ನಾವು ಒಂದು ಲೈವ್ ಏನಂತಾರೆ ಈಗ, ಯಾಕಂದ್ರೆ ಮುಕ್ತಾಯ ಮಾಡ್ತೇವೆ. ಭಾಳ ದೊಡ್ಡದೈತೆ. ನಾವು ಇದು ಅಲ್ಲದೆ ಇನ್ನು ಹಮಿಲಾಪುರ್ಲಿಂದ 3 ಕಿಲೋಮೀಟರ್ ಹೋಗಬೇಕು. ಆಚೆಗೆ ಮಲ್ಕಾಪುರ್ಲಿಂದ 3 ಕಿಲೋಮೀಟರ್. ಇವೆಲ್ಲ ಹತ್ತವು ದೇವದೇವನ ವಾರ್ಡನ್ಗಿಂತ ಇಲ್ಲಿ ತನಕನೇ. ಈಗ ನಿಮ್ಗೆ ಇಲ್ಲ ಇದೊಂದು ಲೈವ್ ಮಾಡಿ ಮುಗಿಸಿ ಇದೇ ಮತ್ತೆ ಇದು ತೋರಿಸಿ ಮತ್ತೆ ಗಿಡಗಳು ತೋರಿಸ್ಕೊತಾ ಹೋಗ್ತೇವೆ. ಬಂಧುಗಳೇ, ದಯವಿಟ್ಟು ಸ್ವಲ್ಪ ಎಲ್ಲ ಜ್ಞಾನವಂತ ಏನು ನಾಗರಿಕರಿದ್ದಾರೆ, ದಯವಿಟ್ಟು ಸ್ವಲ್ಪ ನೀವು ಜರ ಇದು ಲೈವ್ ಇದು ಮಾಡಿ. ಇಲ್ಲಿ ಬರ್ರಿ. ಅಲ್ಲೇದು ಇಲ್ಲಿಗೆ 6 ಕಿಲೋಮೀಟರ್ ಅಂತ ಹೇಳ್ಯಾರ. ಇಲ್ಲಿಗೆ 2 ಕಿಲೋಮೀಟರ್ ಆಗ್ಲತ್ತದ ಜ್ಞಾನಸುಧ ಸ್ಕೂಲ್ಗೆ. ಅಲ್ಲೇ ನಿಂತು ಇದು ಬಂಧುಗಳೇ, ಇದು ಜ್ಞಾನಸುಧ ವಿದ್ಯಾಲಯ ಬೀದರ್ ಅಂತಿದೆ. ಈ ವ್ರತ ಇದು ಚಿಕ್ಕಪೇಟ್ಲಿಂದ 6 ಕಿಲೋಮೀಟರ್ ಅಲ್ಲತ್ರ 2 ಕಿಲೋಮೀಟರ್. ಚಿಕ್ಕಪೇಟ್ಲಿಂದ ಜ್ಞಾನಸುಧ ಕಾಲೇಜ್ ಬರಬೇಕಾದ್ರೆ ಇಲ್ಲೇ ಬಾಜುನೇ ಇದೆ. ಬರಬೇಕಾದ್ರೆ ನಮಗೆ ಹತ್ತಿದ್ದು 2 ಕಿಲೋಮೀಟರ್. ನಾವೀಗ ರೀಡಿಂಗ್ ನೋಡಿದಾಗ 2 ಕಿಲೋಮೀಟರ್ ಆಯಿತು. ಆದರೆ ಅವರು 6 ಕಿಲೋಮೀಟರ್ ಅಂತಂದು ಹೇಳಿ ಏನಂತಂದ್ರೆ 6 ಕಿಲೋಮೀಟರ್ದಾಗ 1800 ಗಿಡಗಳನ್ನು ಹಚ್ಚಿದ್ದೇವೆ ಅಂತ ಹೇಳ್ಯಾರ. ಇದ್ರ ಬಗ್ಗೆದಾಗ ಅಂದ್ರೆ ಪರಿಶೀಲನೆ ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳನ್ನ ಮಾಡ್ತಾರೆ ಅಂತಂದು ನಂಬ್ಕೊಂಡಿದ್ದೇನೆ. ಹಾಗಾಗಿ ಅಂದ್ರೆ ಇದು ಲೈವ್ ಮುಕ್ತಾಯ ಮಾಡಿ ಮುಂದಿನ ಏನು ಜ್ಞಾನಸುಧ ಕಾಲೇಜಿನಿಂದ ಕ್ರಾಸ್ದಿಂದ ದೇವದೇವನ 3 ಕಿಲೋಮೀಟರ್ ಅದು ನಾವು ತೋರಿಸ್ತೇವೆ. ನೆಕ್ಸ್ಟ್ ಲೈವ್ ಇದು ಕ್ಲೋಸ್ ಮಾಡಿ. ಬಂಧುಗಳೇ, ಇಲ್ಲಿ ವ್ಯವಸ್ಥೆ ನೋಡ್ಬೋದು. ಈಗ ನಾವು ದೇವದೇವನ ಗಾರ್ಡನ್ ರಸ್ತೆ ಹಿಡ್ಕೊಂಡು ನಾವು ನಡೆತಾ ಇರ್ತೇವೆ. ಇದು ಮರ 2023-24 ಹಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ 2023-24ನೇ ಸಾಲಿನಲ್ಲಿ ಹಚ್ಚಿದಂತಹ ಮರ ಇದು. ದಯವಿಟ್ಟು ಇಲ್ಲಿ ಇರ್ತಕ್ಕಂಥ ಮೇಂಟೆನೆನ್ಸ್ ಬಗ್ಗೆ ನೋಡ್ಬೋದು. ಇದು ಹೋದ ಮಳೆಗಾಲದಾಗ ಒಣಗೋಗಿ ಮತ್ತೆ ಮೊನ್ನೆ ನಮ್ಗೆ ಲಾಸ್ಟ್ ವಾರ ಮತ್ತು ಜೂನ್ ತಿಂಗಳದಾಗ ಮಳೆ ಬಿತ್ತಲ್ಲ, ರಿಪೀಟ್ ಅದು ಮತ್ತೆ ತೆಗೆದ ನಂತರದಲ್ಲಿ ನಮಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಇವೆಲ್ಲ ಮರಗಳು ನೋಡ್ಬೋದು. ಇವೆಲ್ಲ ಈಗ ಹೊಸದಾಗಿ ಬೆಳೀತಕ್ಕಂತಹ ಏನು ಹುಡುಗರಿದ್ದಾವಲ್ಲ ಅವು ಭಾಳ ಮೆತ್ತಗಿರ್ತದೆ ಮತ್ತು ಅಲ್ಲ ಇದೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಏನು ಅವ್ಯವಹಾರ ನಡೆದದ ಭಾಳ ದೊಡ್ಡ ಮಟ್ಟದಾಗದ. ಇದು ನೋಡ್ರಿ, ಇದು ಇವ್ರದ್ದು 23-24ನೇ ಸಾಲಿನಲ್ಲಿ ಹಚ್ಚಿದಂತಹ ಮರ ಇದು. ನಾವು ತೋರಿಸ್ತಾ ಇರೋದು 6 ಕಿಲೋಮೀಟ್ರಲ್ಲಿ ಮುಗಿದೋಯ್ತು. ಅದು ಅಲ್ಲಿ ಲೂಟಿ ಮಾಡಿದ್ರು 19 ಲಕ್ಷ 12,200 ಲೂಟಿ ಮಾಡಿದ್ರು. ಇದು ಮತ್ತೆ 3 ಕಿಲೋಮೀಟರ್ ಇದು ನೋಡ್ಬೋದು. ಈ ಮರ ಇದಕ್ಕೆ ನೋಡಿದ್ರೆ ಗೊತ್ತಾಗ್ತದೆ. ಯಾಕಂತಂದ್ರೆ ಜನಗಳಿಗೆ ನಮಗಿಂತ ಚೆನ್ನಾಗಿ ಗೊತ್ತಿರ್ತದೆ. ಇದು ಮೊನ್ನೆ ಜೂನ್ ತಿಂಗಳ ಬಾದ ಏನು ಮಳೆ ಬಿದ್ದಿನ ಮೇಲೆ ಇದು ಬೆಳೆದಂಥ ಮರನ ಅಥವಾ ಇದೇನರ ವರ್ಷದ ಹಿಂದೆ ಬೆಳೆದಂಥ ಮರನ ಕಾಣಿಸ್ತದೆ. ಈ ನಮ್ಮ ನಾಲಾಯಕರು ಈ ಗಿಡ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಿದ್ರು ಅಂದ್ರೆ ಈ ಮರ ಏನದಲ್ಲ ನಮ್ಮ ಕೈಗಿಂತ ಎತ್ತರ ಹೋಗ್ತಿತ್ತು. ಇವತ್ತು ನಾವು ಯಾರು
ರೀತಿ ಮಕ್ಕಳಿಗೆ ಬೆಳೆಸ್ತೇವೆ ಆ ರೀತಿ ಇದಕ್ಕೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳೆಸಬೇಕು. ಆ ರೀತಿ ಅವರು ಬೆಳೆಸ್ತಾ ಇಲ್ಲ. ಇದು ನಮ್ಮ ಬೀದರ ಜಿಲ್ಲೆಯಲ್ಲಿ ಪೂರಾ ನಾವು ಒಂದೊಂದು ಹಂತವಾಗಿ ಇಡೀ ಜಿಲ್ಲೆಯಲ್ಲಿ ಇವರು ಎಲ್ಲೆಲ್ಲಿ ಭ್ರಷ್ಟಾಚಾರ ಮಾಡಿದಾರ, ಎಲ್ಲೆಲ್ಲಿ ಏನಾದರೂ ಲೂಟಿ ಮಾಡಿದಾರ, ಸಾರ್ವಜನಿಕರ ತೆರಿಗೆ ಹಣ ಎಲ್ಲೆಲ್ಲಿ ಕೊಳ್ಳೆ ಹೊಡೆದಿದ್ದಾರ, ಇದು ಎಲ್ಲ ನಾವು ಸಂಪೂರ್ಣವಾಗಿ ಬೆಳಕಿಗೆ ತರ್ತೇವೆ. ಮಾನ್ಯ ಲೋಕಾಯುಕ್ತರೇ, ನಿಮಗೇನಂತಾರೆ ನಮಗೆ ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ನಾವು ನಂಬಿಕೆ ಇಟ್ಕೊಂಡಿದ್ದೆವು. ಲೈವ್ ನೋಡಿಕೊಂಡು ಬೇಕಾದಂಥ ದಾಖಲೆಗಳು ಬೇಕಾದ್ರೆ ನಾವು ಕೊಡ್ತೇವೆ. ಮತ್ತು ಇಲ್ಲಿನ ಏನಿಲ್ಲ ಅದನ್ನು ಕೂಡ ಅಲ್ಲೇ ಉಳ್ಕೊಂಡಿರೋದು ಮರ. ಇಲ್ಲಿ ಇವು ನೋಡ್ರಿ, ಇವೆಲ್ಲ ಏನು ಎಲ್ಲ ಲೂಟಿ ಮಾಡ್ಕೊಂಡಿದ್ದಾರೆ. ಯಾವ ಗಿಡಗಳು 2023-24 ಅವ್ರು ದಾಖಲಾತಿ ಎಲ್ಲ ಬರ್ದಾರ. ಆದರೆ ಇವು 2-3 ವರ್ಷದ ಗಿಡಗಳು ಅಲ್ಲೇ ಅಲ್ಲ, 2 ವರ್ಷದ ಗಿಡಗಳೇ ಅಲ್ಲ. ನಿಮಗೆ ಇಲ್ಲಿ ಸೈಡಿದ ಮರಗಳು ತೋರಿಸ್ತೇವೆ. ನಿಮಗೆ ಎಲ್ಲಿ ಹಚ್ಚಿದ್ದಾರೆ ಅಂತ ಇವರು ಬೆಲೆ ಹಚ್ಚಿದ್ದಾರೆ. ಎಲ್ಲಿ ನಿಮಗೆ ಮರಗಳು ಕಾಣುತ್ತೆ ಇಲ್ಲ, ನೋಡ್ಬೋದು. ಎಲ್ಲಿ ಮರಗಳು ಕಾಣುತ್ತೆ ಇಲ್ಲ. 2023-24 ಹಚ್ಚಿದಂಥ ಮರಗಳು ಇಲ್ಲಿ ನಿಂತು ನೋಡಿದ್ರೆ ಜಾಸ್ತಿ ಒಂದು ಇಬ್ಬರು ಜನ ಆದರೆ ನಿಂತಾರೆ. ಅಂದರೆ ನೆಲ್ಲಿಗೆ ಅದು ಬೆಳಕಿದೆ. ಇವತ್ತು ಇವರು ಏನು ಅಧಿಕಾರಿಗಳಿದ್ದಾರ, ಇವರು ನಿರ್ಲಕ್ಷ್ಯದಿಂದ ಇರ್ತಾರೆ. ಇವತ್ತು ಈ ಮರಗಳು ಏನಂತಾರೆ ಅಲ್ಲೇ ಏನಂತಾರೆ ಅಪೌಷ್ಟಿಕ ಮಕ್ಕಳು ಅಂತಾರಲ್ಲ, ಆ ರೀತಿ ಏನಂತಂದ್ರೆ ಇವೇನಂತಾರೆ ಆಗೋಗ್ಯಾವ. ಏನಿಲ್ಲ, ಈ ಅಧಿಕಾರಿಗಳು ಭ್ರಷ್ಟಾಚಾರ ಏನಂತಂದ್ರೆ ಮಾಡಿದ್ರೆ ಬಗ್ಗೆ ಕಣ್ಣಿ ಕಾಣುತ್ತೆ. ಜನಗಳು ಏನಂತಾರೆ ಇದ್ರ ಬಗ್ಗೆ ಇದು ಮಾಡಬೇಕು. ಮನೆಗಳೇ ಮತ್ತು ಮುಂದೆ ನಾವು ಅಮೆಲಾಪುರ ಬಂದಾಗ ಮತ್ತೆ ಲೈವ್ ಮಾಡಿದ್ರೆ ಸದ್ಯಕ್ಕೆ ಇದು ಲೈವ್ ಏನಂತಂದ್ರೆ ಇಲ್ಲಿ ನಿಮಗೆ ಯಾವುದೇ ಲೈವ್ನ ತೋರಿಸ್ತೇವೆ. 6 ಕಿಲೋಮೀಟರ್ ಒಂದು, ಇದು 3 ಕಿಲೋಮೀಟರ್ ವ್ಯವಸ್ಥೆ. ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಕಡೆ ತನಕ ಇದೇ ರೀತಿ ಇದೆ ಅಂತಂದು. ಎಲ್ಲಿದು ಮುಕ್ತಾಯ ಆಯ್ತದ ಅಲ್ಲಿ ಹೋಗಿ ಮತ್ತು ಹೊಸದು ಯಾವುದು ಕೆಲಸ ಚಾಲು ಆಗ್ಯದ ಅದ್ರದ್ದು 2 ಸೆಂಟರ್ ನಿಂತು ಆ ಕಡೆನೂ ಸ್ವಲ್ಪ ಗಿಡಗಳು ತೋರಿಸ್ತೇವೆ ಮತ್ತು ಈ ಕಡೆ ಗಿಡಗಳು 2 ತೋರಿಸ್ತೇವೆ. ಲೈವ್ ಏನಂತಾರೆ ಇಷ್ಟನ್ನು ನಾವು ಮುಗಿಸಿ ಮತ್ತೊಂದು 5 ನಿಮಿಷದ ಒಳಗೆ ನಾವು ಮತ್ತೆ ಮಾಡಿದ್ದೇವೆ ಅಂತ ನಾವು ಹೇಳ್ತೇವೆ. ಧನ್ಯವಾದ. ಎಲ್ಲ ನಾವು ಏನು ಜನ ನಮ್ಮ ಲೋಕಾಯುಕ್ತ ಮಾಡಿದ ದಯವಿಟ್ಟು ಹೇಳ್ತಾ ಇದ್ದೇವೆ. ಕ್ಲೋಸ್ ಮಾಡಿರಿ. ಜೈ ಹಿಂದ್, ಜೈ ಕೆ ಆರ್.